ವಹಿಸಲಿದ್ದಾರೆ. ಹಾಗಾಗಿ ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರು ಯಾವುದೇ ಪ್ರಶ್ನೆಗಳು ಅಥವಾ ಸಲಹೆಗಳು ಇದ್ದಲ್ಲಿ ಕರೆ ಮಾಡಿ ನೇರವಾಗಿ ಉಪಕುಲಪತಿಗಳ ಜೊತೆ ಹಂಚಿಕೊಳ್ಳಬಹುದು. ಅದಕ್ಕಾಗಿ ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆ 8272-672-5912. ಮತ್ತೊಂದು ದೂರವಾಣಿ ಸಂಖ್ಯೆ 0821-254-6563. ಪ್ರೀತಿಯ JSS ರೇಡಿಯೋ 91.2 FM ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಶಿವಕುಮಾರ್. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿರುವ ಸೇವಾ ಸೌಲಭ್ಯಗಳ ಕುರಿತ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಈ ವಿಷಯ ಕುರಿತು ಮಾತನಾಡಲಿಕ್ಕೆ ಇಂದು ನಮ್ಮ ಜೊತೆಗಿದ್ದಾರೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಮಾನ್ಯ ಉಪಕುಲಪತಿಗಳಾದ ಪ್ರೊಫೆಸರ್ ಶರಣಪ್ಪ ವಿ ಹಲ್ಸೇರವರು ನಮ್ಮ ಜೊತೆಗಿದ್ದಾರೆ. ಇವರು ಇನ್ನು 1 ಗಂಟೆಗಳ ಕಾಲ ನಮ್ಮ ಜೊತೆಗಿರ್ತಾರೆ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿರುವ ಸೇವಾ ಸೌಲಭ್ಯಗಳ ಕುರಿತು ನಮ್ಮ ಜೊತೆ ಹಂಚಿಕೊಳ್ತಾರೆ. ನೀವು ಕೂಡ ಕರೆ ಮಾಡಿ ನೇರವಾಗಿ ಇವರ ಜೊತೆ ಮಾತನಾಡಬಹುದು. ಕರ್ನಾಟಕ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿರುವಂತಹ ಸೇವಾ ಸೌಲಭ್ಯಗಳು ಅಥವಾ ಶೈಕ್ಷಣಿಕ ಅವಕಾಶಗಳ ಕುರಿತು ಯಾವುದೇ ಪ್ರಶ್ನೆಗಳು ಅಥವಾ ಸಲಹೆಗಳು ಇದ್ದಲ್ಲಿ ಕರೆ ಮಾಡಿ ನೇರವಾಗಿ ಉಪಕುಲಪತಿಗಳ ಜೊತೆ ಮಾತನಾಡಬಹುದು. ಅದಕ್ಕಾಗಿ ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆ 8272-672-5912. ಮತ್ತೊಮ್ಮೆ 8272-672-5912. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸರ್. ನಮಸ್ತೆ. ಬಹಳ ಸಂತೋಷ ಆಗುತ್ತೆ. ಪ್ರತಿ ಒಬ್ಬ ವ್ಯಕ್ತಿಯು ಒಂದು ಪದವಿಯನ್ನು ತಗೊಳ್ಬೇಕು ಅಂತ ಅನಿಸುತ್ತೆ. ಆದರೆ ಆ ವ್ಯಕ್ತಿಯ ಕೌಟುಂಬಿಕ ಸಮಸ್ಯೆಗಳಿಂದನೋ ಅಥವಾ ಇತರೆ ಒತ್ತಡಗಳಿಂದನೋ ಆ ಡಿಗ್ರಿಯನ್ನು ತಗೊಳ್ಳೋಕ್ಕಾಗ್ದೇ ಇರುವಂಥ ವ್ಯಕ್ತಿಗೆ, ಅಥವಾ ಎಲ್ಲ ಅನುಭವಗಳು ಇರುತ್ತೆ, ಉದ್ಯೋಗ ಕೂಡ ಮಾಡ್ತಿರ್ತಾರೆ, ಆತನಿಗೆ ಸರ್ಟಿಫಿಕೇಟ್ ಇಲ್ಲ ಅನ್ನೋ ಕಾರಣಕ್ಕೆ ಅವನಿಗೆ ಉದ್ಯೋಗ ಅವಕಾಶಗಳು ಅಥವಾ ಬಡ್ತಿಯ ಅವಕಾಶಗಳು ಮಿಸ್ ಆಗುತ್ತೆ. ಅಂತಹ ವಿದ್ಯಾರ್ಥಿಗಳಿಗೆ, ಉದ್ಯೋಗಿಗಳಿಗೆ ಈ ಮುಕ್ತ ವಿಶ್ವವಿದ್ಯಾನಿಲಯ ಭಾಳಷ್ಟು ಸಹಕಾರಿಯಾಗಿದೆ ಸರ್. ಅಂತಹ ಮಹತ್ವವಾದ ಅವಕಾಶಗಳನ್ನು ಕಲ್ಪಿಸ್ತಿರುವಂತಹ ತಮಗೆ ಮತ್ತು ತಮ್ಮ ತಂಡಕ್ಕೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಸರ್. ಹಾಗೂ ಮತ್ತೊಮ್ಮೆ ತಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೇನೆ ಸರ್. ಥ್ಯಾಂಕ್ ಯು ವೆರಿ ಮಚ್. ಎಸ್ ಸರ್. ಸರ್, ಮೊದಲಿಗೆ ಈ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಹಿನ್ನೆಲೆ ಮತ್ತು ದಯೋದ್ದೇಶಗಳ ಬಗ್ಗೆ ತಿಳಿಸ್ಕೊಡಿ ಸರ್. ಎಲ್ಲರಿಗೂ ನಮಸ್ಕಾರ. JSS ರೇಡಿಯೋ 91.2 ಕೇಳುಗರಿಗೆ ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಿಂದ ತಮಗೆ ಸಲಹೆ ಸೂಚನೆ ಮತ್ತು ನಮ್ಮಲ್ಲಿ ಏನು ಸೌಲಭ್ಯಗಳಿವೆ, ಯಾರಿಗೆ ನಾವು ಕೋರ್ಸ್ಗಳನ್ನು ಕೊಡ್ತೇವೆ, ನಮ್ಮ ಸರ್ಕಾರದ ಉದ್ದೇಶ ಮತ್ತು ಸೆಂಟ್ರಲ್ ಗವರ್ಮೆಂಟ್ ಉದ್ದೇಶ ಆಗಲಿ, ರಾಜ್ಯ ಸರ್ಕಾರದ ಉದ್ದೇಶವಾಗಲಿ ಹೈಯರ್ ಎಜುಕೇಷನ್ನು ಎಲ್ಲರಿಗೂ ಎಲ್ಲೆಡೆ ಅಂತ ಹೇಳಿದ್ದೆ. ಮತ್ತು ನಮ್ಮ ವಿಶ್ವವಿದ್ಯಾಲಯವು ಪ್ರತ್ಯೇಕವಾಗಿ 1992 ಸೆಕ್ಷನ್ ರಾಜ್ಯಸಭೆಯಲ್ಲಿ ಮತ್ತು ನಮ್ಮ ರಾಜ್ಯದಲ್ಲಿ ಪ್ರತ್ಯೇಕವಾಗಿ 96ರಲ್ಲಿ ಬೈಫರ್ಕೇಷನ್ ಆಯಿತು. 1969ರಲ್ಲಿ ಇದು ಮೈಸೂರು ವಿಶ್ವವಿದ್ಯಾಲಯ ಅಂಚೆಯ ತರಬೇತಿ ಕೇಂದ್ರ ಅಂತ ಪ್ರಾರಂಭ ಆದಂತಹ ವಿಶ್ವವಿದ್ಯಾಲಯ ಪ್ರತ್ಯೇಕವಾಗಿ 96ಕ್ಕೆ ಅದು ಎಕ್ಸಿಸ್ಟ್ ಆಗ್ತು. ಅಂದಿನಿಂದ ಇಂದಿನವರೆಗೆ ಅನೇಕ ವಿದ್ಯಾರ್ಥಿಗಳಿಗೆ, ಅನೇಕ ಏನು ಡ್ರಾಪೌಟ್ ಸ್ಟೂಡೆಂಟ್ಸಿಗಾಗಲಿ ಮತ್ತು ಕಲಿಬೇಕೆಂಬ ಆಶೆವಿದ್ದಂತಹ ವಿದ್ಯಾರ್ಥಿಗಳಿಗೆ, ಹೈಯರ್ ಎಜುಕೇಷನ್ ಪಡಿಬೇಕಂತ ಆಸೆ ಇದ್ದಂಥ ವಿದ್ಯಾರ್ಥಿಗಳಿಗೆ ನಮ್ಮ ಏನು ಉದ್ದೇಶ ಏನಿದೆ ಅಂದರೆ ಉನ್ನತ ಶಿಕ್ಷಣ ಎಲ್ಲರಿಗೂ ಎಲ್ಲೆಡೆ ಅಂತ. ಉನ್ನತ ಶಿಕ್ಷಣ ಮನೆ ಬಾಗಿಲಿಗೆ ನಾವು ಕೊಡ್ತಾ ಇದ್ದೆವು. ನಮ್ಮ ವಿಶ್ವವಿದ್ಯಾಲಯದಲ್ಲಿ ನಮಗೆ ಹೆಡ್ ಕ್ವಾರ್ಟರ್ಸು ಮೈಸೂರಿನಲ್ಲಿದೆ. UGC ಹೇಳಿದ ಪ್ರಕಾರ ನಮ್ಮ 3
ಟೈರ್ನಲ್ಲಿ ಅಂದರೆ 3 ಹಂತದಲ್ಲಿ ನಮ್ಮ ವಿಶ್ವವಿದ್ಯಾಲಯ ಫಂಕ್ಷನ್ ಮಾಡ್ತದೆ. ಒಂದು ಹೆಡ್ ಕ್ವಾರ್ಟರ್ಸು ಮೈಸೂರಿನಲ್ಲಿದೆ ಮತ್ತು ರೀಜ್ನಲ್ ಸೆಂಟರ್ಸ್ ಎಲ್ಲ ಡಿಸ್ಟಿಕ್ಗಳಿಗೆ ಮಾಡಿದ್ದೆವು. ಎಷ್ಟೋ ವಿದ್ಯಾರ್ಥಿಗಳು ದೂರಿಂದ ಬೀದರ್ನಿಂದ ಇಲ್ಲಿಗೆ ಬರಬೇಕಾದ್ರೆ ಅವರಿಗೆ ತೊಂದರೆ ಆಗ್ತದಂಥೇಳಿ ಬೀದರ್ನಲ್ಲಿ ಒಂದು ರೀಜ್ನಲ್ ಸೆಂಟರ್ ಇದೆ. ಈಗ ನಾನು ನಾರ್ತ್ ಕರ್ನಾಟಕನಲ್ಲಿ ಫುಲ್ ಎಲ್ಲ 7 ಡಿಸ್ಟಿಕ್ಗಳಿಗೆ ಒಂದೊಂದು ಡಿಸ್ಟಿಕ್ಕಿಗೆ ಒಂದೊಂದು ರೀಜ್ನಲ್ ಸೆಂಟರ್ ಮಾಡಿದ್ದೆವು. ಮತ್ತು ಅಲ್ಲಿ ಕಲಿಕಾರ್ಥಿಕ ಸಹಾಯ ಕೇಂದ್ರಗಳನ್ನು ಸಹ ಅಲ್ಲಿ ಇದ್ದಾವೆ. ಅದರ ಜೊತೆಗೆ ನಮ್ಮಲ್ಲಿ ಏನು ಭಾಳ ಸುಸಜ್ಜಿತವಾದ ಸೌಲಭ್ಯವಿದೆ ಮತ್ತು ನಮ್ಮ ವಿಶ್ವವಿದ್ಯಾಲಯ ನ್ಯಾಕ್ ಲಾಸ್ಟ್ ಇಯರ್ ನ್ಯಾಕ್ A+ ಪಡೆದುಕೊಂಡಿದೆ. ನ್ಯಾಕ್ A+ ಪಡೆದುಕೊಂಡಿದ್ದ ನಂತರ ನಮ್ಮ ವಿಶ್ವವಿದ್ಯಾಲಯ ಲಾಸ್ಟ್ ಜನವರಿ ಸೈಕಲ್ನಲ್ಲಿ ನಮಗೆ 18,600 ವಿದ್ಯಾರ್ಥಿಗಳನ್ನು ಅಡ್ಮಿಷನ್ ಆಗಿದ್ದಾರೆ ಮತ್ತು ಜುಲೈ ಸೈಕಲ್ನಲ್ಲಿ 25,000 ಮೇಲ್ಪಟ್ಟು ಅಡ್ಮಿಷನನ್ನು ಆಗಿದ್ದಾರೆ. ಹೀಗಾಗಿ 2023ರಲ್ಲಿ ನಮ್ಮ ವಿಶ್ವವಿದ್ಯಾಲಯಕ್ಕೆ 43,000 ಮೇಲ್ಪಟ್ಟು ವಿದ್ಯಾರ್ಥಿಗಳನ್ನು ಅಡ್ಮಿಷನ್ ಆಗಿದೆ. ಅಂದರೆ ಈ ವರ್ಷದ್ದೇ ಹೇಳ್ತಾರೆ, ಒಂದು ವರ್ಷದ. ಈಗ ನಮ್ಮಲ್ಲಿ ಅಡ್ಮಿಷನನ್ನು ಪ್ರಾರಂಭ ಆಗಿದೆ. ಜನವರಿ ಸೈಕಲ್ಲು ಜನವರಿ, ಫೆಬ್ರವರಿ, ಮಾರ್ಚ್ 3 ತಿಂಗಳಿಗೆ ನಾವು ಅಡ್ಮಿಷನನ್ನು ಓಪನ್ ಇಡ್ತೇವೆ. ನಾವು UGC ನಮಗೆ 64 ಪ್ರೋಗ್ರಾಮನ್ನು ಸ್ಯಾಂಕ್ಷನ್ ಮಾಡಿದೆ. ನ್ಯಾಕ್ A+ ಆಗಿದ್ದರಿಂದ ನಮ್ಮ ವಿಶ್ವವಿದ್ಯಾಲಯಕ್ಕೆ ಇಂಡಿಯಾದಲ್ಲಿ ಹೈಯೆಸ್ಟ್ ಪ್ರೋಗ್ರಾಮನ್ನು ಸ್ಯಾಂಕ್ಷನ್ ಮಾಡಿದೆ ಮತ್ತು ಆನ್ಲೈನ್ ಪ್ರೋಗ್ರಾಮ್ 10 ಪ್ರೋಗ್ರಾಮನ್ನು ಸ್ಯಾಂಕ್ಷನ್ ಮಾಡಿದೆ. ಅದರಲ್ಲಿ ಡಿಪ್ಲೊಮಾ ಸರ್ಟಿಫಿಕೇಟ್ ಕೋರ್ಸ್ಗಳಿವೆ, MA, MSc, BA, BSc, BCom ಎಲ್ಲ ಕೋರ್ಸ್ಗಳಲ್ಲಿ ಏನು ಕನ್ವೆನ್ಷನಲ್ ವಿಶ್ವವಿದ್ಯಾಲಯಗಳಲ್ಲಿ ಇದ್ದಂತಹ ಕೋರ್ಸುಗಳು ನಮ್ಮಲ್ಲಿನೂ ಇದೆ. ಎಷ್ಟೋ ವಿದ್ಯಾರ್ಥಿಗಳು ಅವರ ಏನು ಫ್ಯಾಮಿಲಿ ಪ್ರಾಬ್ಲಮ್ನಿಂದ ಅವರಿಗೆ ಕಲಿಬೇಕೆಂಬ ಆಶೆ ಇರ್ತದೆ. ಅಂಥವರಿಗೆ ಕಲಿಕೆಯ ವಂಚಿತರಾದವರಿಗೆ ನಮ್ಮಲ್ಲಿ ಅವಕಾಶವನ್ನು ಕೊಡುತ್ತದೆ. ಸರ್ಕಾರ ಏನು ಹೇಳ್ತಾ ಇದೆ, ಕರ್ನಾಟಕ ಸರ್ಕಾರ ಆಗಲಿ, ಸೆಂಟ್ರಲ್ ಗವರ್ಮೆಂಟ್ ಆಗಲಿ, ಎಜುಕೇಷನ್ ಟು ಆಲ್ ಅಂತ ಹೇಳ್ತದೆ. ಎಲ್ಲರಿಗೆ ಉನ್ನತ ಶಿಕ್ಷಣವನ್ನು ಕೊಡಬೇಕು ಮತ್ತು GR ಅನ್ನು ಇನ್ಕ್ರೀಸ್ ಮಾಡಬೇಕು ಅಂತ ಸರ್ಕಾರದ ಉದ್ದೇಶವನ್ನು ನಾವು ನಮ್ಮ ಹತ್ರ ಈಡೇರಿಸ್ತಾ ಇದ್ದೇವೆ. ಬಡವರಿಗೆ ಆಗಲಿ, ಯಾರೋ ಡ್ರಾಪ್ಔಟ್ ಸ್ಟೂಡೆಂಟ್ಸ್ ಇರ್ತಾರೆ, ಅವರಿಗೆ 2 ವರ್ಷ ಕಲ್ತಿರ್ತಾನೆ, ಫೈನಲ್ ಇಯರ್ ಒಂದೇ ಇರ್ತದೆ. ಆ 1 ವರ್ಷ ಮಾಡಲ್ದಕ್ಕೆ ಅವನಿಗೆ ಡಿಗ್ರಿನೇ ಇರೋಂಗಿಲ್ಲ. ಅದ್ರ ಸಲುವಾಗಿ ಅವನಿಗೆ ಪ್ರಮೋಷನ್ನೇ ಕೊಡೋಂಗಿಲ್ಲ. ಈಗ ನನಗೆ ವಿಧಾನಸೌಧದಲ್ಲಿ ಒಬ್ಬರು ನಾನು ಹೋಗಿದಾಗ ವೈಸ್ ಚಾನ್ಸಲರ್ ಅಂದ ತಕ್ಷಣ, ಸರ್ ನಂದು 2 ಸಬ್ಜೆಕ್ಟ್ ಉಳ್ಕೊಂಡಿದ್ದಾವೆ, ನನ್ನ ಪ್ರಮೋಷನ್ ಆಗಿಲ್ಲ, ನನಗೆ ಈ 2 ಸಬ್ಜೆಕ್ಟನ್ನು ತಮ್ಮ ಯೂನಿವರ್ಸಿಟಿನಲ್ಲಿ ಕಲಿಬಹುದಾ ಅಂತ. ಆ ಥರನೂ ನಮಗೆ ಅವಕಾಶಗಳನ್ನು ಮಾಡಿಕೊಟ್ಟಿದ್ದೆವು. ಅದು ಅಲ್ಲದೆ UGCದವರು ನಮ್ಮಲ್ಲಿ ಡ್ಯುಯಲ್ ಡಿಗ್ರಿ ಪ್ರೋಗ್ರಾಮನ್ನು ಅವಕಾಶ ಮಾಡಿಕೊಟ್ಟಿದ್ದಾರೆ. ಈಗ ರೆಗ್ಯುಲರ್ ಕಾಲೇಜ್ಗಳಲ್ಲಿ, ರೆಗ್ಯುಲರ್ ಯೂನಿವರ್ಸಿಟಿಗಳಲ್ಲಿ ಅವರು ಒಂದು ಕೋರ್ಸ್ ಮಾಡ್ತಾ ಇದ್ದರೆ ನಮ್ಮ ವಿಶ್ವವಿದ್ಯಾಲಯದಲ್ಲಿನೂ ಸಹ ಒಂದು ಕೋರ್ಸ್ ಮಾಡಲಿಕ್ಕೆ ಅವಕಾಶ ಇದೆ. ಇದು ಬಹಳ ಮುಖ್ಯವಾದ ವಿಚಾರ. ಇದರ ಬಗ್ಗೆ ನಾನು ಮಾತಾಡಬೇಕು ಸರ್. ತಾವು ಹೇಳಿದ್ರಿ ಇದರ ಧ್ಯೇಯೋದ್ದೇಶ ಬಹುಮುಖ್ಯವಾಗಿ ಉನ್ನತ ಶಿಕ್ಷಣ ಎಲ್ಲರಿಗೂ ಎಲ್ಲೆಡೆ, ಈ ಒಂದು ಧ್ಯೇಯವಾಕ್ಯವನ್ನು ಇಟ್ಕೊಂಡು ಕೆಲಸವನ್ನು ಮಾಡ್ತಾ ಇದೆ. ಆ ದೃಷ್ಟಿಯಲ್ಲಿ ಹಲವು ವಿಷಯಗಳು, ಸುಮಾರು 60 ವಿಷಯಗಳಿಗೆ ಸಂಬಂಧಪಟ್ಟಂಗೆ ತಾವು ಶಿಕ್ಷಣವನ್ನು ನೀಡ್ತಾ ಇದ್ದೀರಿ. ಜೊತೆಗೆ ಬಹಳ ವಿಶೇಷವಾಗಿ ಹೇಳ್ತಾ ಇದ್ದೀರಿ, ನಿರಂತರ ತರಗತಿಯಲ್ಲಿ ಕಲಿಯುವಂಥವರು ಇಲ್ಲೂ ಕೂಡ ಓಪನ್ ಯೂನಿವರ್ಸಿಟಿಯಲ್ಲಿ ಏನೇನು ಕಲಿಬೋದು ಅಂದರೂ ಕೂಡ ಹೇಳ್ತಾ ಇದ್ರಿ. ಅದನ್ನೆಲ್ಲ ಮುಂದುವರಿಸ್ತೀರಿ ಸರ್. ಒಂದು ಕರೆ ಇದೆ, ತೊಗೊಂಡ್ಬಿಡ್ತೇನೆ. ನಮಸ್ತೆ. ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಿ? ಹಲೋ ಸರ್, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಿ? Sir, am I speaking to Vice Chancellor? Namaste. Yes, sir, please. Good morning, sir. Good morning. Good morning. Very good morning. My name is Tulashidhar and I am glad to introduce myself as a student of your esteemed university. Yes. I done my Masters in Public Administration in the year 2013 to 2015. Yes. And I have submitted my convocation application in the year 2016. I am yet to given the convocation certificate, sir. Yeah, it is actually it is in the process, and already I think you know very well about that. It has already de-recognized in that period, and already I have given the memorandum to the President of India, as well as Vice President, Governor of Karnataka, Chief Minister of Karnataka, and they have agreed. All the students, those who have studied in those period, that is 13, 14, 15, 16,
they will be given the convocation certificate, and still it is pending, and the UGC people, they are actually they are not agreeing what we are telling and what we have given the data and the documents to them, and still some students are they have gone to court, and that will be sought out shortly. I am trying my level best to sort out shortly. Kindly, sir. Okay. Kindly, sir, because so many students. I think you heard our name. That actually we got the NAC A+ last year, and throughout India we have the totally open universities. 17 universities are there, out of which our university is the top, and we got the A+ the last academic year. Congratulations, sir. Thank. But still, during this period, whoever has passed out of the university. Yeah. Seriously, I'm trying. I just approached the minister also, and Dharmendra Pranji also have approached. I am trying to sort out because the students, almost 3,95,000 students are there, in-house students and collaborator students. All the students, some of the students approached me, and because of that I approached our higher authorities and UGC. Shortly we will try to sort out it. Very kind of Yes, you, sir. yes. Thank you. And I would like to thank you for all the good work that you are doing. Very kind of you, sir. All the best, sir. All the Thank you. best. Thank you very much. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಇವರು ಕೇಳಿದಂಥ ಪ್ರಶ್ನೆ ಬಹುತೇಕ ವಿದ್ಯಾರ್ಥಿಗಳು ಕೇಳಿದ್ದಾರೆ. ಅಂದರೆ ನೀವು ಬರ್ತೀರಾ ಅಂತ ಗೊತ್ತಾದಾಗ ಸಾಕಷ್ಟು ಕರೆಗಳು ನಾವು ತೊಗೊಂಡ್ವಿ. ಆ ಕರೆಗಳಲ್ಲಿ ಇದನ್ನು ಹೇಳಿದರು, 2013ರಿಂದ 2017ನೇ ಸಾಲಿನಲ್ಲಿ ಶಿಕ್ಷಣವನ್ನು ಪಡೆದಂಥ ವಿದ್ಯಾರ್ಥಿಗಳಿಗೆ ಕಾನ್ವೊಕೇಷನ್ ಸರ್ಟಿಫಿಕೇಟ್ ಅಥವಾ ಮಾನ್ಯತೆ ಕುರಿತು ಒಂದಷ್ಟು ಪ್ರಶ್ನೆಗಳಿದ್ವು. ಸೊ ತಾವೀಗ ಆಲ್ರೆಡಿ ಪ್ರಯತ್ನ ಮಾಡ್ತಿದ್ದೀರಾ ಅಂತ ಹೇಳಿದ್ರಿ ಸರ್. ತಮ್ಮ ಬಗ್ಗೆ ಭಾಳಷ್ಟು ವಿಶ್ವಾಸವನ್ನು ಇಟ್ಕೊಂಡಿದ್ದೀವಿ. ಕಾರಣ ತಾವು ಬಂದ ಮೇಲೆ ಒಂದು ವರ್ಷದಲ್ಲಿ ಎಷ್ಟು ಯೂನಿವರ್ಸಿಟಿಗಳಿದೆ, ಈವನ್ ರೆಗ್ಯುಲರ್ ಯೂನಿವರ್ಸಿಟಿನ ನೋಡ್ತೀವಿ, ಎಲ್ಲವನ್ನ ಮೀರಿ ನಮ್ಮ ಓಪನ್ ಯೂನಿವರ್ಸಿಟಿಗೆ ಎ ಗ್ರೇಡನ್ನು ತಂದುಕೊಟ್ಟಿದ್ರಿ. UGC ಎ ಗ್ರೇಡನ್ನು ತಂದಿದೆ. ಅದಕ್ಕೆ ಬಹುತೇಕ ಕಾರಣ ತಾವೇ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಸೊ ಅಂಥ ಒಂದು ಪ್ರಯತ್ನ ಮಾಡ್ತೀರಿ, ಅಂಥ ಶ್ರದ್ಧೆಯಿಂದ ಕೆಲಸ ಮಾಡ್ತೀರಿ. ಜೊತೆಗೆ ನಾನು ನೋಡಿದ ಮಟ್ಟಿಗೆ, ಕೇಳಿದ ಮಟ್ಟಿಗೆ ತಮ್ಮ ರಿವ್ಯೂ ಸಿಸ್ಟಮು ಕೂಡ ತುಂಬ ಚೆನ್ನಾಗಿದೆ. ಏಕೆಂದರೆ ಓಪನ್ ಯೂನಿವರ್ಸಿಟಿ ಅಂದ ತಕ್ಷಣ ಅಲ್ಲಿ ಒಂದಷ್ಟು ಕ್ವಾಲಿಟಿಯ ಕೊರತೆ ಇದೆ, ಗುಣಾತ್ಮಕದ ಕೊರತೆ ಇದೆ ಅಂತ ಹೇಳುವ ಸಂದರ್ಭದಲ್ಲಿ ತಾವು ಇಲ್ಲ, ನಾವು ಸಾಮಾನ್ಯ ಯೂನಿವರ್ಸಿಟಿಯಂತೆ ಅದಕ್ಕಿಂತ ಹೆಚ್ಚಿನ ಗುಣಮಟ್ಟವನ್ನು ಕೊಡಬೇಕು ಅನ್ನುವ ಪ್ರಯತ್ನದಲ್ಲಿ ನೀವು ಮಾಡುವಂಥ ಪ್ರತಿ ತಿಂಗಳು, ಪ್ರತಿ ವಾರ ಮಾಡುವಂಥ ರಿವ್ಯೂ ಬಗ್ಗೆ ಕೂಡ ನಾವು ಕೇಳಿದ್ವಿ. ಎಲ್ಲ ಇಲಾಖೆಯ ಎಲ್ಲ ಡಿಪಾರ್ಟ್ಮೆಂಟಿನ ಮುಖ್ಯಸ್ಥರನ್ನು ಕರೆದು ರಿವ್ಯೂ ಮಾಡ್ತಾ ಇರ್ತೀರಿ. ಸೊ ಈ ಡೆಡಿಕೇಶನ್ ಅಥವಾ ಶ್ರದ್ಧೆ ಇದೆಯಲ್ಲ, ಖಂಡಿತ ಇದು ನಮ್ಮ 2013 ಮತ್ತು 2017ನೇ ಸಾಲಿನಲ್ಲಿ ವಂಚಿತರಾದಂತಹ ಅಥವಾ ಅವ್ರ ಮಾನ್ಯತೆ ಇನ್ನೂ ಪಡೆದಿಲ್ಲ ಅಂತ ಆ ಥರದ್ದು ಒಂದು ಅವಕಾಶ ಸಿಗ್ಬೋದು ಅಂತ ನಾವು ನಿರೀಕ್ಷೆ ಮಾಡ್ಬೋದಾ ಸರ್? ಹೇಗೆ ಸರ್? ನನ್ನ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಮಕ್ಕಳದ್ದೇನು, ನಮ್ಮ ವಿದ್ಯಾರ್ಥಿಗಳದ್ದೇನು ತಪ್ಪಿಲ್ಲ. ಅದು ಯಾವುದೋ ರೀಸನ್ನಿಂದ ಆವಾಗ ಮಾನ್ಯತೆಯನ್ನು ಕಳೆದುಕೊಂಡಿತ್ತು ನಮ್ಮ ವಿಶ್ವವಿದ್ಯಾಲಯ ಈ ನಮ್ಮ ಭಾರತ ದೇಶದಲ್ಲಿ ಅತಿ ಹೆಚ್ಚು ಇನ್ಫ್ರಾಸ್ಟ್ರಕ್ಚರ್ ಪಡೆದಂಥ ಓಪನ್ ಯೂನಿವರ್ಸಿಟಿ ಆಗಿದೆ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಅದು ಅಲ್ಲದೆ ನಮ್ಮ ಇಂಡಿಯಾದಲ್ಲಿ, ನಮ್ಮ ಭಾರತದಲ್ಲಿ 17 ವಿಶ್ವವಿದ್ಯಾಲಯಗಳಿವೆ ಓಪನ್ ಡಿಸ್ಟನ್ಸ್ ಲರ್ನಿಂಗ್. 17 ವಿಶ್ವವಿದ್ಯಾಲಯದಲ್ಲಿ ಒಂದು ಸೆಂಟ್ರಲ್ ಯೂನಿವರ್ಸಿಟಿ, ಅದು ಇಂದಿರಾ ಗಾಂಧಿ ಓಪನ್ ಯೂನಿವರ್ಸಿಟಿ ಇದೆ, ಮತ್ತು ಎಲ್ಲ ಸ್ಟೇಟ್ ಯೂನಿವರ್ಸಿಟಿಗಳಲ್ಲಿ ನಮ್ಮ ವಿಶ್ವವಿದ್ಯಾಲಯ ಹೈಯೆಸ್ಟ್ ಕೋರ್ಸನ್ನು ಲಾಸ್ಟ್ ಇಯರು UGCದಿಂದ ಪಡೆದುಕೊಂಡಿದೆ. ಅವರು UGC ಸೆಕ್ರೆಟರಿ ಮತ್ತು ಜಾಯಿಂಟ್ ಸೆಕ್ರೆಟರಿನೂ ಹೇಳ್ತಾ ಇದ್ರು, ನೀವು ಬಂದು ಜಾಯಿನ್ ಆಗಿದಿಂದ ಇಲ್ಲಿವರೆಗೆ ನಾವು ನೋಡ್ತಾ ಇದ್ದೇವೆ. ಲಾಸ್ಟ್ ಮಂತು 17ನೇ ತಾರೀಕಿಗೆ UGC ಟೀಮ್ ಬಂದಿತ್ತು ನಮ್ಮ ವಿಶ್ವವಿದ್ಯಾಲಯದಲ್ಲಿ. ಅದರಲ್ಲಿ ಜಾಯಿಂಟ್ ಸೆಕ್ರೆಟರಿ ವಿನೋದ್ ಯಾದವ್ ಅಂತಿದ್ರು. ಅವರು ಹೇಳ್ತಾ ಇದ್ರು, ತಾವು ಬಂದು ಜಾಯಿನ್ ಆಗಿದ್ದರಿಂದ ನಾವು ಕೀನಾಗಿ ಅಬ್ಸರ್ವ್ ಮಾಡ್ತಾ ಇದ್ರಿ, ತಾವು ಸರಿಯಾಗಿ ನ್ಯಾಕನ್ನು ಜೂನ್ 30 ನೀವು ಮುಗಿಸ್ಕೊಳ್ಬೇಕಂತ ಹೇಳಿದ್ದೆವು. UGCಯನ್ನು ಕಂಡೀಷನ್ ಹಾಕಿತ್ತು. ಅದರ ಪ್ರಕಾರ ನಾವು ನ್ಯಾಕನ್ನು ಪಡೆದುಕೊಂಡೆ ಮೇನಲ್ಲಿ. ಅದು ನ್ಯಾಕ್ ಎ ಗ್ರೇಡ್, A+ ಗ್ರೇಡನ್ನು ಪಡ್ಕೊಂಡು, ಮತ್ತು ರಾಜ್ಯದಲ್ಲಿ ಇಲ್ಲ, ನಮ್ಮ ದೇಶದಲ್ಲಿ ಅನೇಕ ಕೋರ್ಸ್ಗಳನ್ನು ನಮ್ಮ ವಿಶ್ವವಿದ್ಯಾಲಯಕ್ಕೆ UGCಯನ್ನು ಸ್ಯಾಂಕ್ಷನ್ ಮಾಡಿಕೊಟ್ಟಿದ್ದಾರೆ. ಮೊದಲು ತಾವು ಹೇಳಿದ ಪ್ರಕಾರ ಆ ವಿದ್ಯಾರ್ಥಿಗಳಿಗೋಸ್ಕರ ನಾನು 2 ಸಲ ಡೆಲ್ಲಿಗೆ ಹೋಗಿ UGCದವರಿಗೆ ಅಪ್ರೋಚ್ ಮಾಡಿ
ನಮ್ಮ ವಿದ್ಯಾರ್ಥಿಗಳ ತಪ್ಪೇನಿಲ್ಲ, ಏನೋ ಟೆಕ್ನಿಕಲ್ ಪ್ರಾಬ್ಲಮಿಂದ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಬಾರ್ದು. ಏನಾದರೂ ನಮ್ಮ ವಿದ್ಯಾರ್ಥಿಗಳಲ್ಲ, ಅವರು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ವಿದ್ಯಾರ್ಥಿಗಳು, ಅವರ ಭವಿಷ್ಯದ ಬಗ್ಗೆ ನಾವು ವಿಚಾರ ಮಾಡಬೇಕಾಗ್ತದೆ. ಹೀಗಾಗಿ ನಾವು ನನ್ನ ಪ್ರಯತ್ನ, ಸಣ್ಣ ಪ್ರಯತ್ನ, ತಮಗೆಲ್ಲ ಗೊತ್ತಿರಬಹುದು, ನಾನು ವೈಸ್ ಚಾನ್ಸ್ಲರ್ ಮತ್ತು ಕುಲಪತಿ ಆಗಿದ್ದರಿಂದ ಕರ್ತವ್ಯಕ್ಕೆ ಜಾಯಿನ್ ಆಗಿದ್ದು ನಾನು 11/11/2022 ಸತತವಾಗಿ ಪ್ರಯತ್ನ ಮಾಡಿ 10 ಗಂಟೆ ಅಥವಾ 11 ಗಂಟೆ 12 ಗಂಟೆ 1 ಗಂಟೆ ತನಕ ಕೂತು ರಾತ್ರಿ ಇಡೀ ನಮ್ಮ ಟೀಮ್ಗಳನ್ನು ತಗೊಂಡು ಕೆಲಸ ಮಾಡಿ NAAC A+ ಪಡೆದುಕೊಂಡು ಈ 2013, 14, 15 ವಿದ್ಯಾರ್ಥಿಗಳ ತೊಂದರೆ ಅದು ಹೇಗೆ ಸಾಲ್ವ್ ಮಾಡಬೇಕಂತ ಅದನ್ನೂ ನಮ್ಮ UGCಗೆ ಲೆಟರ್ ಬರೆದಾಗ ಅವರೇನು ಹೇಳಿದ್ರು, ಆವಾಗ ಮಾನ್ಯತೆ ಇರಲಿಲ್ಲ. ಆ ಮಾನ್ಯತೆಯನ್ನು ಪುನಃ ನಾವು ಪಡೆದುಕೊಂಡಿದ್ದೆವು. ನಂತರ ಆ ಮಾನ್ಯತೆ ಪೀರಿಯಡ್ನಲ್ಲಿ ಕೊಲ್ಯಾಬ್ರೇಟರ್ಸ್ ಅಂತ ಮಾಡಿದ್ರು. ಇನ್ಹೌಸ್ನಲ್ಲಿ ಏನು ಸ್ಟಡಿ ಮಾಡಿದ್ದಾರೆ 95,000 ವಿದ್ಯಾರ್ಥಿಗಳು, ಅವರಿಗೆ ಕೊಡಬೇಕಂತ ರಾಜ್ಯ ಸರ್ಕಾರದವರು ಹೇಳಿದರು. ಅದರ ಪ್ರಕಾರ ನಾವು ಮಾರ್ಕ್ಸ್ ಕಾರ್ಡು ಮತ್ತು ಎಲ್ಲ ಅವರ ಪಾಸಿಂಗ್ ಸರ್ಟಿಫಿಕೇಟ್ ಕೊಟ್ಟಿದ್ದೆವು. ನಮಗೆ ಈಗ ಕಾನ್ವಿಕೇಷನ್ ಕೊಡಬೇಕಾದ್ರೆ UGCದವರು ಏನು ಹೇಳ್ತಾರೆ ಅಂದರೆ, ನಮ್ಮ ಕಾನೂನು ಅಡಿಯಲ್ಲಿ ಅವರು ಎಲ್ಲ ಫುಲ್ಫಿಲ್ ಆದರೆ ನೀವು ಕೊಡಬಹುದು ಅಂತ ಹೇಳ್ತಾರೆ. ಏನು ನಿರೀಕ್ಷೆ ಅಂದರೆ ಹಿಂದಿಂದ ನಾವು ಏನೂ ಮಾಡಲಿಕ್ಕೆ, ಯಾಕಂದರೆ ಹಿಂದೆ ಅವರು ಏನು ಕಾನೂನು ಚೌಕಟ್ಟಿನಲ್ಲಿ ಇಡಬೇಕಾದಂತಹ ನಮ್ಮ ನಮ್ಮ ವಿಶ್ವವಿದ್ಯಾಲಯ ವ್ಯಾಪ್ತಿ ಎಷ್ಟಿತ್ತು, ವ್ಯಾಪ್ತಿ ನಮ್ಮ ಕರ್ನಾಟಕಕ್ಕಿತ್ತು. ನೀವು ಎಲ್ಲ ದೇಶದಾದ್ಯಂತರ ಮಾಡಿದ್ರಿ, ಕೊಲ್ಯಾಬ್ರೇಟರ್ಸ್ ಮಾಡಿದ್ರಿ, ಇವೆಲ್ಲ ಏನೇನೋ ಕ್ವಶನ್ನು, ಈಗ ಟೆಕ್ನಿಕಲ್ ಕ್ವಶನ್ಗಳನ್ನು ಕೇಳಿದ್ರು, ಅದಕ್ಕೆ ನಾವು ಆನ್ಸರ್ ಮಾಡಿದ್ದೆವು. ಬಟ್ ಅದು ವಿದ್ಯಾರ್ಥಿಗಳ ತಪ್ಪೇನಿಲ್ಲ ಅಂತ ನನ್ನ ವಾದ. ವಿದ್ಯಾರ್ಥಿಗಳು ಏನು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಇದು ಪಬ್ಲಿಕ್ ಯೂನಿವರ್ಸಿಟಿ ಇದೆ, ಇಲ್ಲಿ ಅಡ್ಮಿಷನ್ ಮಾಡಿದ್ರೆ ಎಷ್ಟೋ ಬಡ ವಿದ್ಯಾರ್ಥಿಗಳು ಸಹ ಅಡ್ಮಿಷನ್ ಮಾಡಿಕೊಂಡು ಅವರ ಎಜುಕೇಷನನ್ನು ಕಂಪ್ಲೀಟ್ ಮಾಡಿದ್ದಾರೆ. ಹಾಗಾಗಿ ವಿದ್ಯಾರ್ಥಿಗಳ ಏನು ತಪ್ಪಿಲ್ಲ. ಇದು ಒನ್ ಟೈಮ್ ಮೆಜರ್ ಅಂತ ನನಗೆ ಅನಿಸ್ತದೆ. ಇದು ಏನೋ ಹಿಂದೆ ಯಾರೋ ತಪ್ಪು ಮಾಡಿದ್ದಕ್ಕೆ ವಿದ್ಯಾರ್ಥಿಗಳಿಗೆ ಪನಿಷ್ಮೆಂಟ್ ಬೇಡ. ಅದರ ಸಲುವಾಗಿ ತಾವು ದಯಮಾಡಿ ಈ ವಿದ್ಯಾರ್ಥಿಗಳಿಗೆ ಏನು ಅನುಕೂಲ ಮಾಡಿಕೊಡಿ ಅಂತ ನನ್ನ ವಾದ ಇತ್ತು. ಹೀಗಾಗಿ ಅವರಿಗೆ ಒಂದು ಲೆಟರನ್ನು ಕೊಟ್ಟಿದ್ದೀನಿ. ಅಂದರೆ ತಮ್ಮ ಪ್ರಯತ್ನ ಖಂಡಿತವಾಗ್ಲೂ ನಾವು ಮೆಚ್ತೀವಿ ಸರ್. ತಮ್ಮ ಕೈಯಲ್ಲಾದಷ್ಟು ಪ್ರಯತ್ನಗಳನ್ನು ಮಾಡ್ತಾಯಿದ್ರಿ. ನೀವು ಒಬ್ಬ VC ಆಗಿ ತಾವು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಕೂಡ ವಿಸಿಟ್ ಮಾಡಿ ಒಂದಷ್ಟು ಸಮಸ್ಯೆಗಳನ್ನು ಹಂಚಿಕೊಂಡಿದ್ದೀರಿ, ಒಂದಷ್ಟು ಸಲಹೆಗಳನ್ನು ಪಡ್ಕೊಂಡಿದ್ದೀರಿ. ತಮ್ಮ ಪ್ರಯತ್ನದಲ್ಲಿ ಎಲ್ಲೂ ಅನುಮಾನ ನಮಗಿಲ್ಲ ಸರ್. ಆದರೆ ತಾವು ಹೇಳುವ ಹಾಗೆಯೇ ಒಂದು ಇಲಾಖೆ ಸಂಸ್ಥೆ ಮಾಡಿದಂಥ ಕೆಲವು ತೊಂದರೆಗಳಿಗೆ ಆ ಇಲಾಖೆಗೆ ಕ್ರಮ ತಗೊಳ್ಳೋದ್ರಲ್ಲಿ ಬೇಕಿದ್ರೆ ನ್ಯಾಯ ಇದೆ. ಆದರೆ ಏನು ಗೊತ್ತಿಲ್ಲದಂಥ ವಿದ್ಯಾರ್ಥಿಗಳಿಗೆ ಈ ಥರದ ಅನ್ಯಾಯ ಆದರೆ ತೊಂದರೆ ಆಗುತ್ತೆ. ಖಂಡಿತ ಆ ನಿಟ್ಟಿನಲ್ಲಿ ಒಂದು ನ್ಯಾಯಾಲಯ ಕೂಡ ಒಂದು ಪರಿಗಣಿಸಬೇಕಾಗುತ್ತೆ, ಅಥವಾ UGC ಕೂಡ ಪರಿಗಣಿಸಬೇಕಾಗತ್ತೆ ಅಂತ ನಮಗೂ ಕೂಡ ಅಂತ ಅನಿಸುತ್ತೆ ಸರ್. ಆ ಎಲ್ಲ ವಿಚಾರಗಳ ಕುರಿತು ಮುಂದುವರಿಸ್ತೀನಿ. ಮತ್ತೊಂದು ಕರೆ ತಗೊಳ್ತೀನಿ ಸರ್. ನಮಸ್ತೆ ಸರ್. ನಾನು ರಾಜು ಅಂತ ನಂಜುಮಳಿಗೆಯಿಂದ ಕಾಲ್ ಮಾಡ್ತಾ ಇದ್ದೀನಿ ಸರ್. ರಾಜು ಅವರೇ ನಮಸ್ತೆ. ತಮ್ಮ ಪ್ರಶ್ನೆ ಕೇಳಿ. ನಮಸ್ತೆ ಸರ್. ನಾನು ಲಾಸ್ಟ್ ಇಯರ್ ಆನ್ಯುವಲ್ ತಗೊಂಡಿದ್ದೆ, ಕರೆಸ್ಪಾಂಡೆಂಟ್ BA ಸರ್. ಅದೀಗ ಆನ್ಯುವಲ್ ಅಂದ್ರೆ ನೆಕ್ಸ್ಟ್ ಇಯರ್ ನಾವು ಎಕ್ಸಾಮ್ ಕಟ್ಬೇಕಾ ಸರ್? ಅದಕ್ಕೇನು ಸಪ್ಲಿಮೆಂಟ್ರಿ ಈಗಲೇ ಏನು ಕಾಲ್ ಮಾಡಲ್ವಾ ಸರ್? ಹೇಗೆ ಸರ್ ಅದು? ಈ ವರ್ಷ ಈಗ ತಾವು ಆ್ಯಕ್ಚುಲಿ ಆ್ಯನ್ಯುವಲ್ ಸ್ಕೀಮ್, ಈಗ ಕನ್ವೆನ್ಷನಲ್ ಯೂನಿವರ್ಸಿಟಿನಲ್ಲೆಲ್ಲ ಏನು ಮಾಡಿದ್ದಾರೆ, ಸೆಮಿಸ್ಟರ್ ಸಿಸ್ಟಮ್ ಮಾಡಿದ್ದಾರೆ. UGCದವರು ನಮ್ಮ ವಿಶ್ವವಿದ್ಯಾಲಯ ಸರ್ಟಿಫಿಕೇಟು ಮತ್ತು ಕನ್ವೆನ್ಷನಲ್ ಯೂನಿವರ್ಸಿಟಿ ಸರ್ಟಿಫಿಕೇಟು ಈಕ್ವಲೆಂಟ್ ಅಂತ ಹೇಳ್ತಾರೆ. ಹೀಗಾಗಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಸಹ ನಾವು ಸೆಮಿಸ್ಟರ್ ಸಿಸ್ಟಮ್ ಮಾಡಿದ್ದೆವು. ಈಗ ಅಕಾಡೆಮಿಕ್ 1 ಇಯರ್ ಕೋರ್ಸ್ ಇದ್ದವರಿಗೆ ಇಯರ್ಲಿ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತೇವೆ. ಅಲ್ಲಿ ತಮ್ಮದೇನಾದರೂ ಸಬ್ಜೆಕ್ಟ್ ಹೋದರೆ ಕ್ಯಾರಿ ಓವರ್ ಮಾಡ್ತೇವೆ, ತಮಗೆ ನೆಕ್ಸ್ಟ್ ಪ್ರಮೋಷನು ಕೊಡ್ತೇವೆ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ಗೆ. ಮತ್ತು ಅದ್ರ ಜೊತೆಗೆ ನಿಮ್ಮ ಏನು ಸಬ್ಜೆಕ್ಟ್ ಉಳ್ಕೊಂಡ ಸಬ್ಜೆಕ್ಟ್ಗಳನ್ನು ಎಕ್ಸಾಮನ್ನು ಮಾಡ್ಬೋದು. ಅದೇ ಸರ್ ನಾನು ಹೇಳಿದ್ವಿ. ಈಗ ಲಾಸ್ಟ್ ಮಂತ್ ಅಲ್ಲಿ ರಿಸಲ್ಟ್ ಬಂತು ಫೈನಲ್ ಇಯರ್ದು. ಸೊ ನಂದು 2 ಸಬ್ಜೆಕ್ಟ್ ಬ್ಯಾಕ್ ಆಗಿದೆ. ಮತ್ತೆ ಅದನ್ನ ಇಮಿಡಿಯೇಟ್ ಈಗಲೇ ಸಪ್ಲಿಮೆಂಟರಿ ಕಟ್ಟಕ್ಕಾಗಲ್ವಾ ಸರ್? ಅದನ್ನ ಹೇಗೆ ಅಂತ ಈಗ ಅದು ನಾನು ಎಕ್ಸಾಮ್ ಅಲ್ಲಿ ಕಟ್ಟಲಿಕ್ಕೆ ಏನಾಗಿದೆ ಅಂದರೆ, ನಾವು ಎಕ್ಸಾಮು ಏನು ಮಾಡ್ತೇವೆ, ಇಂತಿಂಥ ಸೈಕಲ್ದ ವಿದ್ಯಾರ್ಥಿಗಳಿಗೆ ಕೊಡ್ತೇವೆ. ಒಂದು ಈಗ ಜುಲೈ ಸೈಕಲ್ ಅಥವಾ ಜನವರಿ ಸೈಕಲ್. ಆ ಸೈಕಲ್ ವಿದ್ಯಾರ್ಥಿಗಳ ಏನು ಈಗ ನಮ್ಮ ಜುಲೈ ಇದರಲ್ಲಿ ಫೆಬ್ರವರಿಯಲ್ಲಿ ಎಕ್ಸಾಮ್ ಇದೆ,
ಅದರಲ್ಲಿ ತಮ್ಮ ಏನು ಆ ಸೈಕಲ್ ಯಾವುದು ನೋಡಿಕೊಂಡು ತಾವು ಎಕ್ಸಾಮನ್ನು ತಗೊಳ್ಬೋದು. ಮೋಸ್ಟ್ಲಿ ಬಹುಶಃ ರಾಜು ಅವರೇ ಬಹುಶಃ ಏಪ್ರಿಲಲ್ಲಿ ತಮಗೆ ಕಾಲ್ ಮಾಡ್ತಾರೆ ಅಂತ ಕಾಣಿಸುತ್ತೆ ಇದನ್ನು. ಸೊ ಒಂದು ಸಲ ನಿಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಡಿಪಾರ್ಟ್ಮೆಂಟ್ ಅವ್ರದ್ದು ಕೇಳ್ಬೋದು, ಅಥವಾ ಒಂದು ಟೋಲ್ ಫ್ರೀನೂ ಇದೆ, ಅಲ್ಲೂ ಕೇಳ್ಬೋದು ಅಂತ ಕಾಣಿಸುತ್ತೆ. ತಗೋಬೋದು ಅಂದರೆ ಫೆಬ್ರವರಿಗೆ ಕಾಲ್ ಮಾಡ್ತಾರೆ ಅಂತ ಕಾಣಿಸುತ್ತೆ ಇದನ್ನು. ಇನ್ನೊಂದು ಪ್ರಶ್ನೆ ಇದೆ. ಈಗ ಫೈನಲ್ ಇಯರ್ ಈಗ ಬ್ಯಾಕ್ ಆಗಿರೋದ್ರಿಂದ ನಾವು ನೆಕ್ಸ್ಟ್ ಕೋರ್ಸು ಅದನ್ನ ತಗೊಳಕ್ಕಾಗಲ್ವಾ ಸರ್? ಇಲ್ಲ, ನೆಕ್ಸ್ಟ್ ಕಂಪ್ಲೀಟ್ ಮಾಡಬೇಕು ತಾವು. ಈ ಸರ್ಟಿಫಿಕೇಟ್ ಕೋರ್ಸ್ ಮಾಡಬಹುದು, ಬಟ್ ಆ ಕೋರ್ಸ್ ಕಂಪ್ಲೀಟ್ ಆಗಿದ ಮೇಲೆ PG ಮಾಡ್ಲಿಕ್ಕೆ ಅವಕಾಶ ಇದೆ. PG ಮಾಡಿದವರು PhD ಮಾಡ್ಲಿಕ್ಕೆ ಅವಕಾಶ ಇರ್ತದೆ. ಓಕೆ, ಧನ್ಯವಾದಗಳು ರಾಜು ಅವರೇ, ಧನ್ಯವಾದಗಳು. ಸರ್, ತಾವು ಮಾತನಾಡ್ತಾ ಇದ್ರಿ 2013-17 ವಿಚಾರ ಬಗ್ಗೆ ಮಾತನಾಡ್ತಾ ಇದ್ರಿ. ಎಷ್ಟು ಅಂದಾಜು ಎಷ್ಟು ವಿದ್ಯಾರ್ಥಿಗಳು ಇದರೊಳಗಡೆ ಇದ್ದಾರೆ? 3,95,000 ವಿದ್ಯಾರ್ಥಿಗಳು ಇದ್ದಾರೆ. ಇನ್ ಹೌಸ್ದು 95,000, 3 ಲಕ್ಷ ಅಪ್ರಾಕ್ಸಿಮೇಟ್ ನನಗೆ ಸ್ಟ್ಯಾಟಿಸ್ಟಿಕ್ ಕೊಟ್ಟಿದ್ದ ಪ್ರಕಾರ 3 ಲಕ್ಷ ಅಪ್ರಾಕ್ಸಿಮೇಟ್ ಕೊಲಾಬ್ರೇಟರ್ ಸ್ಟೂಡೆಂಟ್ಸ್ ಇದ್ದಾರೆ ಅಂತ. ತುಂಬ ನಿಜವಾಗ್ಲೂ ಇದು ಬಹಳ ಗಣನೆಗೆ ತಗೊಳ್ಬೇಕಾಗಿರುವಂಥ ವಿಚಾರ. ಖಂಡಿತವಾಗ್ಲೂ ತಾವು ಆ ಕುರಿತು ಪ್ರಯತ್ನ ಮಾಡ್ತೀರಿ, ಯಾಕೆಂದರೆ ತಾವು 1 ವರ್ಷದಲ್ಲೇ UGCಯಲ್ಲಿ A+ ಕ್ರೆಡಿಟ್ ತೊಗೊಳಕ್ಕೆ ಸಾಧ್ಯ ಆಗಿದೆ ಅಂದರೆ, ಸೊ ಇಂಥ ಒಂದು ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸೋದ್ರಲ್ಲಿ ಖಂಡಿತ ತಮ್ಮ ಪ್ರಯತ್ನ ಪಡ್ತೀರಿ ಅಂತ ನಾನು ಕೂಡ ಭಾವಿಸ್ಕೊಳ್ತೀನಿ ಸರ್. ಸರ್, ಹಾಗೆಯೇ ವ್ಯಾಪ್ತಿ ಬಗ್ಗೆ ಮಾತನಾಡ್ತಾ ಇದ್ರಿ. ಸೊ ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಕೇವಲ ಕರ್ನಾಟಕದವರೇ ತಗೋಬೇಕಾ, ಅಥವಾ ಔಟ್ ಆಫ್ ಸ್ಟೇಟ್ ಅಥವಾ ಔಟ್ ಆಫ್ ಇಂಡಿಯಾನು ತಗೊಳ್ಳೋಕ್ಕೆ ಅವಕಾಶ ಇದೆ? ಹೇಗೆ ಈಗ ಪ್ರಸ್ತುತ? ಈಗ ನಮ್ಮಲ್ಲಿ ಈಗ ಆಫ್ಲೈನ್ ಎಕ್ಸಾಮಿನೇಷನ್ ಆಗಲಿ, ಆಫ್ಲೈನ್ ಕೋರ್ಸ್ಗಳನ್ನಾಗಲಿ, ಮತ್ತು ನಮ್ಮಲ್ಲಿ ಏನು ಕೊಟ್ಟಂತಹ 64 ಸಬ್ಜೆಕ್ಟ್ಗಳಲ್ಲಿ ಔಟ್ ಆಫ್ 64 10 ಪ್ರೋಗ್ರಾಮ್ಸ್ ಏನು ಕೊಟ್ಟಿದ್ದಾರೆ, BA ಮತ್ತು BCom, ಮತ್ತು 8 ಪ್ರೋಗ್ರಾಮನ್ನು PG ಪ್ರೋಗ್ರಾಮ್, ಅವೆಲ್ಲ ಪ್ರೋಗ್ರಾಮ್ ಆನ್ಲೈನಲ್ಲೇ ಇರ್ತವೆ. ನಮ್ಮ ದೇಶದಲ್ಲಿ ಅಥವಾ ಹೊರದೇಶ ವಿದ್ಯಾರ್ಥಿಗಳು ಸಹ ಆ ಕೋರ್ಸ್ಗಳನ್ನು ಮಾಡಲಿಕ್ಕೆ ಅವಕಾಶ ಇದೆ. ವ್ಯಾಪ್ತಿ ಅಂದರೆ ನಮ್ಮ ಕರ್ನಾಟಕ ರಾಜ್ಯದ ಅಷ್ಟೇ ವ್ಯಾಪ್ತಿಗೆ ಬರ್ತದೆ ನಮ್ಮದು. ಬಟ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬಂದು ಬೇರೆ ದೇಶದ ಬೇರೆ ಸ್ಟೇಟ್ ವಿದ್ಯಾರ್ಥಿಗಳನ್ನು ನಮ್ಮ ಏನು ರೀಜನಲ್ ಸೆಂಟರ್ಸ್ ಇವೆ, ಸ್ಟಡಿ ಸೆಂಟರ್ಸ್ನಲ್ಲಿವೆ, ಅಲ್ಲಿ ಅಡ್ಮಿಷನ್ ಮಾಡಿಕೊಂಡ್ರೆ ನಾವು ಖಂಡಿತವಾಗಿ ಅವರಿಗೂ ಸಹ ಅವಕಾಶ ಇರುತ್ತದೆ. ನಾವು ನಮ್ಮದೇ ಆದಂತಹ ಏನು ಈಗಾಗಲೇ ನಾನು ಹೇಳಿದೆ, ನಮ್ಮ ವಿಶ್ವವಿದ್ಯಾಲಯ 3 ಟೈರ್ಸ್ನಲ್ಲಿ ಕೆಲಸ ಮಾಡುತ್ತದೆ. ಒಂದು ಮೈಸೂರಿನ ಹೆಡ್ ಕ್ವಾರ್ಟರ್ಸ್ ಇದೆ, ಎಲ್ಲ ಡಿಸ್ಟಿಕ್ಗಳಲ್ಲಿ ರೀಜನಲ್ ಸೆಂಟರ್ಸ್ ಇವೆ, ಮತ್ತು ರೀಜನಲ್ ಸೆಂಟರ್ ಅಂಡರ್ನಲ್ಲಿ ಸ್ಟಡಿ ಸೆಂಟರ್ಸ್ ಅಂತೂ ಬರ್ತವೆ. ಟೋಟಲಿ ನಮ್ಮಲ್ಲಿ 34 ರೀಜನಲ್ ಸೆಂಟರ್ಸ್ ಇದಾವೆ, 131 ಸ್ಟಡಿ ಸೆಂಟರ್ಸ್ ಇವೆ ನಮ್ಮ ಸ್ಟೇಟ್ ವ್ಯಾಪ್ತಿನಲ್ಲಿ. ಎಲ್ಲಾದರೂ ಈಗ ಬೀದರ್ ವಿದ್ಯಾರ್ಥಿ ಇಲ್ಲಿ ಬರಬೇಕಾದ್ರೆ ಅವನಿಗೆ 1 ದಿವಸಗಟ್ಟಲೆ 2 ದಿವಸಗಟ್ಟಲೆ ಟೈಮ್ ಹೋಗ್ತದೆ. ಇಲ್ಲಿ ಬಂದು ಪ್ರಾಕ್ಟಿಕಲ್ ಮಾಡಬೇಕಾದ್ರೆ ಅವನಿಗೆ ಕಷ್ಟ ಆಗ್ತದೆ, 15 ದಿವಸಗಟ್ಟಲೆ ಇರಬೇಕಾಗ್ತದೆ. ಅದರ ಸಲುವಾಗಿ ನಾನು ಲಾಸ್ಟ್ ಇಯರ್ ಏನು ಡಿಸೈಡ್ ಮಾಡಿದೆ, ಜನವರಿ ಅಡ್ಮಿಷನ್ ಸೈಕಲ್ನಲ್ಲಿ ಅವರಿಗೆ ಹೇಳಿದೆ, ಡಿಸ್ಟಿಕ್ ವೈಸ್ ನಾವು ನಮ್ಮ ರೀಜನಲ್ ಸೆಂಟರ್ ಇವೆ, ಅಲ್ಲೇ ಪ್ರಾಕ್ಟಿಕಲ್ ಮಾಡೋದು, ಅಲ್ಲೇ ವಿದ್ಯಾರ್ಥಿಗಳಿಗೆ ಕಾಂಟ್ಯಾಕ್ಟ್ ಕ್ಲಾಸ್ಗಳನ್ನು ಮಾಡೋದು. ಅಲ್ಲೇ ಈಗ ಯೂಶ್ವಲಿ ನಮ್ಮಲ್ಲಿ ಕಾಂಟ್ಯಾಕ್ಟ್ ಕ್ಲಾಸ್ಗಳನ್ನು ಈಗ UGC ಮೆನ್ಷನ್ ಮಾಡಿದ ಪ್ರಕಾರ ಕಾಂಟ್ಯಾಕ್ಟ್ ಕ್ಲಾಸ್ಗಳನ್ನು ತಗೊಳ್ಬೇಕಾಗ್ತದೆ. ಮತ್ತು ಅದು 2 ಬ್ಲೆಂಡೆಡ್ ಮೋಡ್ ಅಂತ, ನಾವು ಆನ್ಲೈನು ತಗೊಳ್ತೇವೆ ಮತ್ತು ಆಫ್ಲೈನು ತಗೊಳ್ತೇವೆ. ಆಫ್ಲೈನ್ 60% ತೊಗೊಂಡ್ರೆ ಆನ್ಲೈನ್ 40% ಕ್ಲಾಸ್ಗಳನ್ನು ಕಾಂಟ್ಯಾಕ್ಟ್ ಕ್ಲಾಸ್ ತಗೊಳ್ತೀವಿ ಅವರಿಗೆ. ಓಕೆ ಸರ್, ಎಸ್ ಸರ್. ಆ ಕಾಂಟ್ಯಾಕ್ಟ್ ಕ್ಲಾಸ್ ಬಗ್ಗೆ ಮತ್ತು ನಮ್ಮ KSOIನ ಒಂದು ವಿಶೇಷ ಡೆವಲಪ್ಮೆಂಟ್ಸ್ ಬಗ್ಗೆ ಕೂಡ ನಾನು ಮಾತನಾಡ್ತೀನಿ ಸರ್. ಅದಕ್ಕೆ ಮುಂಚೆ ಒಂದು ಕರೆ ತಗೊಳ್ತೀನಿ. ನಮಸ್ತೆ ಸರ್. ನಮಸ್ಕಾರ ಸರ್. ತಮ್ಮ ಹೆಸರು, ಎಲ್ಲಿಂದ ಮಾತನಾಡ್ತಾ ಇದ್ರಿ? ಸರ್, ನಾನು ಶಿವಲಿಂಗ್ ಅಂತ ಮಾತಾಡ್ತಾ ಇರೋದು ಸರ್, ಕೋಟೆಯಿಂದ. ಓಕೆ ಶಿವಲಿಂಗ್ ಅವರೇ, ತಮ್ಮ ಪ್ರಶ್ನೆ ಕೇಳಿ. ನಾವು VC ಅವರಿದ್ದಾರೆ. ನಮಸ್ತೆ ಸರ್. ನಾನು 2013ನೇ ಸಾಲಿನಲ್ಲಿ KSOIನಲ್ಲಿ ಅಂದರೆ BA ಎಕ್ಸಾಮ್ ತಗೊಂಡಿದ್ದೆ ಸರ್. ಆ ಸಂದರ್ಭದಲ್ಲಿ ಸೇರ್ಕೊಂಡು ಎಕ್ಸಾಮ್ ಎಲ್ಲ ಆಯಿತು, ಬರೆದ್ವಿ. ಜೊತೆಗೆ 3 ವರ್ಷನೂ ಕೂಡ ಕಂಪ್ಲೀಟ್ ಆಯಿತು ಸರ್. ನಮಗೆ ಇನ್ನೂ ಕಾನ್ವೊಕೇಶನ್ ಸರ್ಟಿಫಿಕೇಟ್ ಏನು ಸಿಗಲಿಲ್ಲ. ಇದ್ರ ಜೊತೆಗೆ ಕೆಲವು ಸಂದರ್ಭದಲ್ಲಿ ಕೇಳೋಕೆ ಹೋದ್ರೆ ಇದು ಆ ಸಂದರ್ಭದಲ್ಲಿ ಮಾನ್ಯತೆ ಇರಲಿಲ್ಲ, ಈ ಥರದ್ದೆಲ್ಲ ಕೆಲವೊಂದು ಕಾರಣಗಳೆಲ್ಲ ಹೇಳಿದ್ರು. ಈಗ ಮುಗಿದು 17ಕ್ಕೆ ಮುಗೀತು ನಮ್ಮದು, ಆದರೂ ಇನ್ನೂ ಕೂಡ ನಾವು ಕಾನ್ವೊಕೇಶನ್ ಸರ್ಟಿಫಿಕೇಟ್ ತೆಗೆದುಕೊಳ್ಳೋಕ್ಕಾಗಿಲ್ಲ. ಇದ್ರ ಬಗ್ಗೆ ಒಂಚೂರು ಹಾಗೆ ಕಾನ್ವೊಕೇಶನ್ ಅಂದರೆ ಆ ಸಂದರ್ಭದಲ್ಲಿ ಮಾನ್ಯತೆ ಇರಲಾರ್ದಕ್ಕೆ UGCದವರು ಏನು ಹೇಳಿದ್ರು, ಒಂದು ಸರ್ಕ್ಯುಲರ್ ಹಾಕಿದ್ದಾರೆ. UGCದವರು 2017 ಆನ್ವರ್ಡ್ಸ್ ಏನು ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳ ಅಡ್ಮಿಷನ್ನು,
ಅವರಿಗೆಲ್ಲರೂ ರೆಗ್ಯುಲರ್ ಆಗಿ ಏನು ಆ್ಯಕ್ಟಿವಿಟೀಸ್ ಮಾಡಬೇಕು ಮಾಡಿ ಈ ವಿದ್ಯಾರ್ಥಿಗಳಿಗೆ, ಹಿಂದಿನ ವಿದ್ಯಾರ್ಥಿಗಳಿಗೆ 2013ರಲ್ಲಿ ಅಡ್ಮಿಷನ್ ಪಡೆದಂತಹ ವಿದ್ಯಾರ್ಥಿಗಳಿಗೆ ಅವರು ಮಾನ್ಯತೆ ಇರಲಾರ್ದಕ್ಕೆ ಅವರ ಏನು ಕಾನ್ವಿಕೇಷನ್ ಕೊಡಬಾರ್ದು ಅಂತ ಅವರು ಹೇಳಿದ್ದಾರೆ. ಹೀಗಾಗಿ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಹೋಗಿ ಪ್ರೆಸಿಡೆಂಟ್ ಅವರಿಗೆ ಒಂದು ರಿಕ್ವೆಸ್ಟ್ ಲೆಟರ್ ಕೊಟ್ಟೆ, ನಾನು ವೈಸ್ ಪ್ರೆಸಿಡೆಂಟಿಗೂ ಕೊಟ್ಟಿನಿ ಮತ್ತು ಧರ್ಮೇಂದ್ರ ಪ್ರಧಾನ್ಜಿ ಅವರಿಗೂ ಕೊಟ್ಟಿನಿ. MHRD ವಿದ್ಯಾರ್ಥಿಗಳು ಅವರ ಏನು ರೆಗ್ಯುಲರ್ ಆಗಿ ಕೋರ್ಸ್ಗಳನ್ನು ಮುಗಿಸಿ ಅವರ ಕಾನ್ವಿಕೇಷನ್ ಬೇಕಾಗಿದೆ, ಅದಕ್ಕೆ ದಯವಿಟ್ಟು ಕೊಡಿ ಅಂತ. ಆವಾಗ ಅವರು UGCದವರು ಎಷ್ಟೋ ವಿದ್ಯಾರ್ಥಿಗಳು ಕೋರ್ಟಿಗೂ ಹೋಗಿದ್ದಾರೆ. ಟೆಕ್ನಿಕಲ್ ಕೋರ್ಸ್ಗಳನ್ನು ಮಾಡಬಾರ್ದಿತ್ತು, ನೀವು ಮಾಡಿದ್ರಿ, ಮತ್ತು ಏನು ರೆಗ್ಯುಲೇಷನ್ಸ್ ಏನಿತ್ತು ಅದರ ಪ್ರಕಾರ ಅದು ಮೀರಿ ಸ್ವಲ್ಪ ಕೆಲಸ ಮಾಡಿದ್ದೆ, ಹೀಗಾಗಿ ನಿಮಗೆ ಮಾನ್ಯತೆ ಕೊಟ್ಟಿಲ್ಲ. ಆ ಮಾನ್ಯತೆ ಇಲ್ಲದಾಗ ಎಲ್ಲ ವಿದ್ಯಾರ್ಥಿಗಳಿಗೆ ಹೋಲ್ಡ್ ಮಾಡಿ ಅಂತ ಹೇಳಿದ್ದಾರೆ. ಇದರ ಸಲುವಾಗಿ ನಾವು ನಮ್ಮಿಂದ ಈಗ ಕೊಡಲಿಕ್ಕಾಗಲಿಲ್ಲ. ಅದಕ್ಕೆ ಈಗ ಪ್ರಯತ್ನ ಮಾಡ್ತಾ ಇದ್ದೀನಿ. ಆ ವಿದ್ಯಾರ್ಥಿಗಳ ಭವಿಷ್ಯದ ವಿಚಾರ ಮಾಡಿ ನಾನು ಸರ್ಕಾರಕ್ಕೆ ಮತ್ತು ಸೆಂಟ್ರಲ್ ಗೌರ್ಮೆಂಟಿಗೆ ಪತ್ರವನ್ನು ಬರೆದು ಮತ್ತು 2 ಸಲ UGCಗೆ ಹೋಗಿ ಅವರಿಗೆ ರಿಕ್ವೆಸ್ಟ್ ಮಾಡೀನಿ. ಅದರ ಸಲುವಾಗಿ ಅವರು ಹೇಳಿದ್ದಾರೆ ನೋಡೋಣ. ಮತ್ತು ಕೆಲವೊಂದು ವಿದ್ಯಾರ್ಥಿಗಳು ಕೋರ್ಟಿಗೆ ಹೋಗಿದ್ದಾರೆ. ಇಂಥವೆಲ್ಲ ಇನ್ಹೌಸ್ ಇರ್ಬೋದು, ಯಾಕಂದರೆ ಮೈಸೂರು ಆಸ್ಪಾಸಿನವರು ಕೆಲವೊಬ್ಬರು ಕೊಲ್ಯಾಬ್ರೇಟರ್ಸ್ ಸ್ಟೂಡೆಂಟು ಇದ್ದಾರೆ. ಅವರಿಗೂ ಸಹ ಎಲ್ಲರಿಗೂ ಸಹ ಆ ಏನು ಪೀರಿಯಡ್ನಲ್ಲಿ ಏನು ಅಡ್ಮಿಷನ್ ಮಾಡಿದ್ರು ಅವರಿಗೆಲ್ಲ ಅನುಕೂಲ ಆಗಬೇಕಂತ ಹೇಳಿ ನಾನು ಪ್ರಯತ್ನದಲ್ಲಿದ್ದೀನಿ. ಪ್ರಯತ್ನವನ್ನು ಮುಂದುವರಿಸಿ ಮೋಸ್ಟ್ಲಿ ಪ್ರಯತ್ನ ಮಾಡ್ತೀನಿ. ಸಾಧ್ಯ ಆದರೆ ಈ ವರ್ಷ ತಮಗೆ ಅವರೆಲ್ಲ ಮಾನ್ಯತೆ ನಮಗೆ ಕೊಟ್ಟರೆ, ಹಿಂದಿಂದೆಲ್ಲ ಕೊಡಬಹುದು ಅಂತ ಕೊಟ್ಟರೆ ನಾನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಓಕೆ, ಆಗ್ಲಿಲ್ಲ ಅಂತ ಸಂದರ್ಭದಲ್ಲಿ ಸರ್, ಈಗ ಆಗ್ಲಿಲ್ಲ ಅಂತಂದ್ರೆ ನೆಕ್ಸ್ಟ್ ಏನು ಸರ್? ಆಗದ ಪ್ರಯತ್ನ, ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ನಾನು ಪ್ರಯತ್ನ ಮಾಡೇ ಮಾಡ್ತೀನಿ. ಓಕೆ ಶಿವಲಿಂಗ್ ಅವರೇ, ಬಹುಶಃ ಅದೇ ಇದು ಒಂದು ದೊಡ್ಡ ವಿಚಾರ ಆಗಿರೋದ್ರಿಂದ ಕೋರ್ಟ್ಗೂ ಕೂಡ ಹೋಗಿರೋದ್ರಿಂದ ಬಹುಶಃ ಅಲ್ಲಿಯೂ ಒಂದಷ್ಟು ನಿರ್ಧಾರಗಳಾದರೆ, ಒಂದು ಪರವಾಗಿ ವಿದ್ಯಾರ್ಥಿಗಳ ಪರವಾಗಿ ಒಂದಷ್ಟು ವಾದಗಳಾದರೆ ಅವರಿಗೆ ಒಂದು ಅವಕಾಶಗಳಾಗ್ಬೋದು ಅಂತ ನಾನು ಕೂಡ ವಿದ್ಯಾರ್ಥಿಗಳ ಪರವಾಗಿ ಇರ್ತದೆ. ಎಲ್ಲರೂ ವಿದ್ಯಾರ್ಥಿಗಳ ಪರವಾಗಿ ಇರ್ತಾರೆ. ಬಟ್ ನಾನು ನಮ್ಮ ಪ್ರಯತ್ನನೂ ನಾನು ಮಾಡ್ತಾ ಇದ್ದೀನಿ, ಮುಂದುವರಿಸ್ತೇನೆ. ಓಕೆ, ಧನ್ಯವಾದಗಳು ಶಿವಲಿಂಗ್. ಇನ್ನೊಂದು, ಈಗ ಜೊತೆಗೆ ಈಗ SC ST ವಿದ್ಯಾರ್ಥಿಗಳಿಗೆ ಶುಲ್ಕದಲ್ಲಿ ವಿನಾಯಿತಿ ಅನ್ನೋದು ಇದೆ, ಪ್ರತಿ ವರ್ಷ ಇರುತ್ತೆ. ಇದು ಹೇಗೆ ಅನ್ನೋದ್ರ ಬಗ್ಗೆ ಒಂಚೂರು ಮಾಹಿತಿ ಸಿಗಬೇಕಿತ್ತು. ST ಈಗ ಕನ್ವೆನ್ಷನಲ್ ಯೂನಿವರ್ಸಿಟಿನಲ್ಲಿ ಹೇಗೆ ನಾವು ತಮಗೆ ಸ್ಕಾಲರ್ಶಿಪ್ ಬರ್ತದೆ, ಅದೇ ಥರ ನಮ್ಮ ವಿಶ್ವವಿದ್ಯಾಲಯದಲ್ಲಿಯೂ ಸಹ ಸ್ಕಾಲರ್ಶಿಪ್ ಬರ್ತದೆ. ಅವರು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಏನು ಸ್ಕಾಲರ್ಶಿಪ್ ಬಂದಾಗ ನಮಗೇನು ಫೀಸ್ ಇರ್ತದಲ್ಲ, ಅದನ್ನು ತಗೊಂಡು ನಾವು ಉಳ್ಕಿದ್ದು ತಮ್ಮ ಅಕೌಂಟಿಗೆ ಹೋಗ್ತದೆ. ಈಗಾಗಲೇ ಸರ್ಕಾರದವರು ಏನು ಮಾಡಿದ್ದಾರೆ ಅಂದರೆ ನೇರವಾಗಿ ವಿದ್ಯಾರ್ಥಿಗಳ ಅಕೌಂಟಿಗೆ ಕಳಿಸ್ತಾ ಇದ್ದಾರೆ. ಈವನ್ ನಮ್ಮ ಎಕ್ಸಾಮಿನೇಷನ್ ಫೀ ಆಗಲಿ ಮತ್ತು ನಮ್ಮ ಏನು ಅಡ್ಮಿಷನ್ ಫೀ ಆಗಲಿ, ಅವು ಎರಡೂ ನೇರವಾಗಿ ವಿದ್ಯಾರ್ಥಿಗಳಿಗೆ ಕೊಡ್ತಾರೆ. ಅವರು ವಿದ್ಯಾರ್ಥಿಗಳು ನಮಗೆ ಕಟ್ಟಬೇಕಂತ ರೂಲ್ಸ್ ಇರ್ತದೆ. ಬಟ್ ಅದರಲ್ಲಿ ಏನು ಮಾಡಿದ್ದಾರೆ, ಈಗ 2-3 ವರ್ಷದಿಂದ ನಮ್ಮ ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ ಅದು ಪೆಂಡಿಂಗ್ ಇರೋದ್ರಿಂದ ಎಷ್ಟೋ ಅಮೌಂಟು ನಮಗೆ ಬರಬೇಕಾಗಿತ್ತು. ಕೆಲವು ವಿದ್ಯಾರ್ಥಿಗಳು ನೇರವಾಗಿ ಅವ್ರ ಅಕೌಂಟಿಂಗ್ ಕಳಿಸಿದ್ರಿಂದ ಅವ್ರು ಯಾರೂ ಕಟ್ಟಿಲ್ಲ. ಕೆಲವೊಂದು ಮಾರ್ಕ್ಸ್ ಕಾರ್ಡ್ಗಳನ್ನು ಹೋಲ್ಡ್ ಮಾಡಿ ಅದು ಅವರಿಂದ ಅಮೌಂಟನ್ನು ಪಡೆದುಕೊಂಡು, ಆ್ಯಕ್ಚುಲಿ ಸರ್ಕಾರ ಉದ್ದೇಶ ಏನಿದೆ ಅಂದರೆ SC ST ಮಕ್ಕಳನ್ನೂ ಸಹ ಜನರಲ್ ಮಕ್ಕಳಂತೆ ವಿದ್ಯಾಭ್ಯಾಸವನ್ನು ಪಡ್ಕೊಳ್ಬೇಕು ಎಂಬ ಆಶಯದಿಂದ ಅವರು ಯಾವುದೇ ಎಜುಕೇಷನ್ ಕೊಡಬೇಕಾದ್ರೂ ಯಾವುದೂ ಫ್ರೀ ಇರೋಂಗಿಲ್ಲ. ಸರ್ಕಾರನ ಅದು ಏನು ರಿಎಂಬರ್ಸ್ ಮಾಡ್ತದೆ. ಅದು ಸಿಮಿಲರ್ ಮೆಥಡು ನಮ್ಮಲ್ಲಿ ಇದೆ. ಓಕೆ, ಶಿವಲಿಂಗ್ ಅವರು, ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ಇದೆ ಸರ್ ಆ ಒಂದು ಸಾಲಿನಲ್ಲಿ. ಇಲ್ಲಿ ಪ್ರಯತ್ನ ಮಾಡ್ತಾ ಇದ್ದೀನಿ. ಓಕೆ ಶಿವಲಿಂಗ್ ಅವರೇ, ಧನ್ಯವಾದಗಳು ಸರ್. ಈಗ ಶಿವಲಿಂಗ್ ಅವರು ಕೇಳಿದ ಒಂದು ಪ್ರಶ್ನೆ, 2 ಪ್ರಶ್ನೆ ಕೇಳಿದರು. ಒಂದು ಪ್ರಶ್ನೆ ನಾನು ಅಗೇನ್ ಮಾನ್ಯತೆ ಬಗ್ಗೆ ಮಾತಾಡ್ತೀನಿ, ಆದರೆ ಅದಕ್ಕೆ ಮುಂಚೆ SC ST ಬಗ್ಗೆ ಮಾತನಾಡಿದ್ರು. ಅವರು ಈವನ್ SC ST ಆದರೂ ಕೂಡ ಫೀಸನ್ನು ಪೇ ಮಾಡಿ ಅಡ್ಮಿಷನ್ ತೊಗೋಬೇಕು, ನಂತರ ಅವರ ಅಕೌಂಟಿಗೆ ವಾಪಸ್ಸಿ ಸರ್ಕಾರದಿಂದ ಕಳಿಸ್ತಾರೆ ಅಂತ ಒಂದು ಇದೆ. ಇನ್ನೊಂದು, ಅಡ್ಮಿಷನ್ ಆಗುವಾಗಲೇ ಅವರಿಗೆ ಒಂದು ಅನುಮತಿ ಇದೆ, ಅಂದರೆ ಆಟೋ ಚಾಲಕರಿಗೆ ಕೆಲವರಿಗೆಲ್ಲ ಇದೆ ಅಂತ ಕೇಳ್ಪಟ್ಟಿದ್ದೀನಿ. ಅಂದರೆ ರಿಯಾಯಿತಿ ಅವರಿಗೆ, ಅದು ಹೇಗೆ? ನಮ್ಮಲ್ಲಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಇದು ಪಬ್ಲಿಕ್ ವಿಶ್ವವಿದ್ಯಾಲಯ ಆಗಿದೆ ಮತ್ತು ನಮ್ಮ ವಿದ್ಯಾಲಯಕ್ಕೆ ಸರ್ಕಾರ ಏನು ಅನುದಾನ ಕೊಡ್ತಾ ಇಲ್ಲ. ನಮ್ಮಲ್ಲಿ
1500 ಜನ ಎಂಪ್ಲಾಯ್ ಇದ್ದಾರೆ. 1500 ಜನ ಎಂಪ್ಲಾಯ್ದು ಸ್ಯಾಲರಿ ಕೊಡಬೇಕಾದ್ರೆ ಮಂತ್ಲಿ ನಮಗೆ 7 ರಿಂದ 8 ಕೋಟಿ ರೂಪಾಯಿ ಸ್ಯಾಲರಿ ಬೇಕಾಗ್ತದೆ. ಟೋಟಲಿ ನಮಗೆ 100 ಕೋಟಿ ಸಮೀಪ ಎಕ್ಸ್ಪೆಂಡಿಚರ್ ಇದೆ. ಆ 100 ಕೋಟಿ ಎಕ್ಸ್ಪೆಂಡಿಚರನ್ನು ಕಂಪೆನ್ಸೇಟ್ ಮಾಡಬೇಕಾದ್ರೆ ನಮಗೆ ಅಡ್ಮಿಷನ್ ಜಾಸ್ತಿ ಮಾಡಬೇಕಾಗ್ತದೆ. ಆ ಅಡ್ಮಿಷನ್ನೇ ಆಗಲಿಲ್ಲ ಅಂದರೆ ಸ್ಯಾಲರಿ ಕೊಡಲಿಕ್ಕೆ ಆಗಂಗಿಲ್ಲ. ಹೀಗಾಗಿ ನಾವು ಏನು ಮಾಡ್ತಾ ಇದ್ದೇವೆ, ವಿದ್ಯಾರ್ಥಿಗಳಿಗೆ ಇದರಲ್ಲಿ ಇದ್ರೂ ಇಂಥ ಸಿಚುವೇಶನ್ ಇದ್ರೂ ನಾವು SC/ST ಮಕ್ಕಳಿಗೆ ಏನು ಡೈರೆಕ್ಟ್ ಆಗಿ ಫೀಸ್ ತಗೊಳ್ಳಂಗಿಲ್ಲ, ಅವ್ರ ಸ್ಕಾಲರ್ಶಿಪ್ ಬಂದ ಮೇಲೆ ತಗೊಳ್ತೇವೆ. ಅದು ಅಲ್ಲದೆ ಆಟೋ ಚಾಲಕರಿಗೆ ಮತ್ತು ಕ್ಯಾಬ್ ಚಾಲಕರಿಗೆ 15% ಕನ್ಸೆಷನ್ ಇದೆ. ಮಹಿಳೆಯರಿಗೂ ಸಹ 15% ನಾವು ಕನ್ಸೆಷನ್ ಕೊಟ್ಟಿದ್ದೆವು, ಅಂದರೆ ಬಿಲೋ ಪಾವರ್ಟಿ ಲೈನ್ ಆಗಿ ಇದ್ದವರಿಗೆ. ಮತ್ತೆ ಟ್ರಾನ್ಸ್ಜೆಂಡರಿಗೆ ಟೋಟಲಿ ಫ್ರೀ ಇದೆ. ಮತ್ತು ಇವರಿಗೆ ಬ್ಲೈಂಡ್ ಹುಡುಗರಿಗೂ ಸಹ ಟೋಟಲಿ ಫ್ರೀ ಇದೆ. ಮತ್ತು ಕೊರೋನಾ ಪೆಂಡಮಿಕ್ನಲ್ಲಿ ತೀರಿಕೊಂಡಂತಹ ತಂದೆ ತಾಯಿ ಇರಲಾರ್ದಂತಹ ಮಕ್ಕಳಿಗೂ ಸಹ ನಾವು ಫ್ರೀ ಮಾಡಿದ್ದೇವೆ. ಉಚಿತವಾಗಿ ಎಷ್ಟು ಮಕ್ಕಳಿಗೆಲ್ಲ ಉಚಿತವಾಗಿ ನಾವು ಅವರಿಗೆ ಎಜುಕೇಶನ್ ಅನ್ನ, ಹೈಯರ್ ಎಜುಕೇಶನ್ ಅನ್ನು ಕೊಡ್ತಾ ಇದ್ದೇವೆ. ಉಳಿದಂತೆ SC/ST ಕೋಟಾದಲ್ಲಿ ತಗೋಬೇಕಂದ್ರೆ ಪೇ ಮಾಡಬೇಕು, ನಂತರ ಈ ಸಲ ನಾನು ಲಾಸ್ಟ್ ಇಯರ್ ಬಂದಿದ ಮೇಲೆ ನಾವು ಮೊದಲ SC/ST ಮಕ್ಕಳು ಏನು ಫಾರ್ಮ್ ಅನ್ನ ತುಂಬಿ ಸ್ಕಾಲರ್ಶಿಪ್ ಬಂದ ಮೇಲೆ ನಾವು ರಿಇಂಬರ್ಸ್ಮೆಂಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಉಚಿತವಾಗಿ ಆರಂಭದಲ್ಲಿ ಕಟ್ಟುವ ಅವಶ್ಯಕತೆ ಇಲ್ಲ. ಬಹುಶಃ ಇದು ಈ ವರ್ಷದಿಂದ ನಾವು ಲಾಸ್ಟ್ ಇಯರ್ದಿಂದ ಒಂದು ಒಳ್ಳೆಯ ಬೆಳವಣಿಗೆ. ಅಂದ್ರೆ ಈ ರೀತಿಯ ಮಕ್ಕಳಿಗೆ ಒಂದು ಉತ್ತೇಜನ ನೀಡ್ತಾ ಇದ್ರೆ, ಕೆಲವರು ಕಟ್ಟಲಿಕ್ಕೆ ಆಗಲ್ಲ ಅನ್ನೋ ಕಾರಣಕ್ಕೆ ಹಿಂದುಳಿದು ಬರ್ತಾ ಇದ್ರು, ಆದ್ರೆ ನೀವು ಅವ್ರಿಗೂ ಕೂಡ ಅವಕಾಶಗಳನ್ನ ಕೊಡ್ತಾ ಇದ್ರಿ, ಆಮೇಲೆ ಅದನ್ನ ರಿಯಂಬರ್ಸ್ ಮಾಡ್ಕೊಳ್ಳುವಂತ ಒಂದು ಪ್ರಯತ್ನ ಆಗ್ತಾ ಇದೆ. ಓಕೆ ಸರ್. ಮತ್ತೆ ಎಷ್ಟೇ ಹುಡುಗರು, ಎಲ್ಲಾ ಹುಡುಗರು ನಮ್ಮಲ್ಲಿ ಕ್ವಾಲಿಟಿ ಎಜುಕೇಶನ್ ಮಾಡಿದ್ದಾರೆ. ಎಷ್ಟೋ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಆದರೂ ಈಗ ನಮ್ಗೆ ಕ್ಲಾಸ್ 1 ಆಫೀಸರ್ ಆದರೆ, IAS ಆಗಿದ್ದಾರೆ. ಒಬ್ಬ ಕೆಂಪ ಹನುಮಯ್ಯ ಅಂತ ವೆಸ್ಟ್ ಬೆಂಗಾಲ್ನಲ್ಲಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಲಿಟ್ರೇಚರನ್ನು ಓದ್ಕೊಂಡು ಅವನು IAS ಆಗಿ ಅವರು ವೆಸ್ಟ್ ಬೆಂಗಾಲ್ನಲ್ಲಿ DC ಆಗಿದ್ದಾರೆ. ಅಲ್ಲ, ನಿಜವಲ್ಲ ಆ ವಿಚಾರ ಬಹಳ ನಾವು ಹೆಮ್ಮೆ ಪಡಲೇಬೇಕು. ಅದಕ್ಕೆ ಮುಂಚೆ ಒಂದು ಕ್ಲಾರಿಟಿ ಕೊಡಬೇಕು ನಮ್ಮ ಕೇಳುಗರಿಗೆ. ಸೊ 2013-17 ಬಿಟ್ಟರೆ ಉಳಿದಂತೆ ಇವತ್ತಿನ ನಾವು ಪರಿಸ್ಥಿತಿಯಲ್ಲಿ ಈ ರೀತಿ ಆತಂಕ ಬೇಕಿಲ್ಲ, ಭಯ ಬೇಕಿಲ್ಲ ನಮ್ಮ ಯಾರೇ ಈ ಓಪನ್ ಯೂನಿವರ್ಸಿಟಿಲಿ ತಗೊಳ್ಳುವಂಥವ್ರಿಗೆ. ಈಗಾಗಲೇ ತಮಗೆ ಹೇಳಿದ್ದಂತೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯವು NAC A+ ಪಡೆದುಕೊಂಡಿದೆ. ಹೀಗಾಗಿ 2028ರವರೆಗೆ ಮಾನ್ಯತೆ ಇದೆ. 2028 ಯಾರು ಬರ್ತಾರಲ್ಲ ಅವರು ಮತ್ತೆ ಮಾನ್ಯತೆ ತಗೊಳ್ತಾ ಹೋದ್ರೆ ಅವಾಗ 5 ವರ್ಷಕ್ಕೆ ಮಾನ್ಯತೆ ಕೊಡ್ತಾರೆ UGCದವರು. ಹೀಗಾಗಿ ಯಾರು ಹೆದರಬೇಕಾಗಿಲ್ಲ. ಮತ್ತು ಅದು ಅಲ್ಲದೆ ನಮ್ಮ ವಿಶ್ವವಿದ್ಯಾಲಯ ಈ ಸಲದಿಂದ ಲಾಸ್ಟ್ ಇಯರ್ ಏನು ಅಕಾಡೆಮಿಕ್ ಇಯರ್ನಿಂದ ನಮಗೆ ಡ್ಯುಯಲ್ ಡಿಗ್ರಿ ಪ್ರೋಗ್ರಾಮ್ ಕೊಟ್ಟಿದ್ದಾರೆ. 2 ಡಿಗ್ರಿ ಎಟ್ ಎ ಟೈಮ್ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. 2 ಕೋರ್ಸ್ಗಳು. ಯಾಕಂದ್ರೆ ಒಂದು MA ರೆಗ್ಯುಲರ್ ಮಾಡ್ತಾ ಇದ್ರು, ಎಕನಾಮಿಕ್ಸ್ ಮಾಡ್ತಾ ಇದ್ರೆ ಅವನಿಗೆ ಹಿಸ್ಟ್ರಿ ಇಂಟ್ರೆಸ್ಟ್ ಇದ್ರು MA ಹಿಸ್ಟ್ರಿ ನಮ್ಮಲ್ಲಿ ಮಾಡ್ಕೊಳ್ಬಹುದು, MA ಪೊಲಿಟಿಕಲ್ ಸೈನ್ಸ್ ಮಾಡ್ಕೋಬಹುದು, MA ಇನ್ನೂ ಬೇರೆ ಕೋರ್ಸ್ MA ಇಂಗ್ಲಿಷ್ ಮಾಡ್ಕೋಬಹುದು, MA ಕನ್ನಡ ಮಾಡ್ಕೋಬಹುದು. ಒಂದೇ ವರ್ಷದಲ್ಲಿ 2 ಡಿಗ್ರಿ ಅಂದ್ರೆ ಅಂತ. ಈಗ ತಮಗೆ ನೀಡ್ ಬೇಸ್ಡ್ ಎಜುಕೇಶನ್, ಕ್ವಾಲಿಟಿ ಎಜುಕೇಶನ್ ಕೇಳ್ತಾ ಇದೆ, ಸ್ಕಿಲ್ಡ್ ಎಜುಕೇಶನ್ ಕೇಳ್ತಾ ಇದ್ದಾರೆ. ಎಲ್ಲ ಎಂಪ್ಲಾಯಿಗಳು ಈಗ ನಮ್ಮಲ್ಲಿ ಇಂಡಸ್ಟ್ರೀಸ್ನಲ್ಲಿ ಆಗಲಿ ಎಲ್ಲ ಅವರಿಗೆ ಏನದ ನೀಡ್ ಏನು ಬೇಕಾಗಿದೆ ಅಂತ ಎಜುಕೇಶನ್ ಅನ್ನು ಕುಡಿ ಅಂತ ಹೇಳ್ತಾ ಇದ್ದಾರೆ, ಸ್ಕಿಲ್ ಎಜುಕೇಶನ್. ಅದರ ಸಲುವಾಗಿ ನಮ್ಮ ವಿದ್ಯಾರ್ಥಿಗಳಿಗೂ ಸಹ ಆ್ಯಡ್-ಆನ್ ಕೋರ್ಸ್ಗಳು, ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ಮಾಡಿದ್ದು ನಾವು ಬಂದಮೇಲೆ ಏನು ಮಾಡಿದೆವು, ಅದು MA ಜೊತೆ ಸರ್ಟಿಫಿಕೇಟು ಮಾಡಿಕೊಂಡ್ರೆ ಅವರಿಗೆ ಡ್ರಾಫ್ಟಿಂಗ್ ಮಾಡ್ಲಿಕ್ಕಾಗಲಿ ಮತ್ತು ಅನೇಕ ಅವರಿಗೆ ರೈಟಿಂಗ್ ಆಗಲಿ, ಹೀಗಾಗಿ ಅವರಿಗೆಲ್ಲ ಅನುಕೂಲ ಆಗಲಿ, ವಿದ್ಯಾರ್ಥಿಗಳ ಕ್ವಾಲಿಟಿನೂ ಬೆಳೀಲಿ ಮತ್ತು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಏನು ಕಲಿತ ವಿದ್ಯಾರ್ಥಿಗಳಿಗೆ ಅವಕಾಶಗಳನ್ನು ಬರಲಿ ಅಂತ ನಾನು ತಿಳ್ಕೊಂಡು ಅವರಿಗೆ ಆ್ಯಡ್-ಆನ್ ಕೋರ್ಸ್ಗಳನ್ನು ಸಹ ನಂಬರ್ ಆಫ್ ಆ್ಯಡ್-ಆನ್ ಕೋರ್ಸ್ ಇನ್ಕ್ರೀಸ್ ಮಾಡಿದ್ದೆ. ಸರ್, ಈ ಶಿಕ್ಷಣದ ಗುಣಮಟ್ಟ ಅಂತ ನೋಡುವಾಗ ಈಗ ರೆಗ್ಯುಲರ್ ಕಾಲೇಜ್ಗಳಲ್ಲಿ ಅಥವಾ ಯೂನಿವರ್ಸಿಟಿಗಳಲ್ಲಿ ಮಾಡುವಂಥ ವಿದ್ಯಾರ್ಥಿಗಳಿಗೂ ನಮ್ಮ KSUಯಲ್ಲಿ ಮಾಡುವಂಥ ವಿದ್ಯಾರ್ಥಿಗಳು ಅಷ್ಟೇ ಗುಣಾತ್ಮಕವಾದ ಶಿಕ್ಷಣ ಸಿಗುತ್ತಾ, ಹೇಗೆ ಸರ್? ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ನುರಿತಂತಹ ಅಧ್ಯಾಪಕರಿದ್ದಾರೆ, ನುರಿತಂತಹ ನಾನ್ ಟೀಚಿಂಗ್ ಸ್ಟಾಫ್ ಇದ್ದಾರೆ. ಏನು ರೆಗ್ಯುಲರ್ನಲ್ಲಿ ಕೊಡುವಂತಹ ವಿದ್ಯಾಭ್ಯಾಸವನ್ನು
ಸೇಮ್ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಅಡ್ಮಿಷನ್ ತಗೊಂಡಂತಹ ವಿದ್ಯಾರ್ಥಿಗಳಿಗೆ ಅವರೆಲ್ಲ ಎಂಪ್ಲಾಯ್ ಇರ್ತಾರೆ, ಅಥವಾ ಎಲ್ಲೋ ವಂಚಿತ ಕೆಲಸ ಮಾಡ್ತಿರ್ತಾರೆ, ಅಥವಾ ಯಾವುದೋ ಕಾರಣಕ್ಕೆ ಅವರು ಹೈಯರ್ ಎಜುಕೇಷನ್ ಮಾಡಿರಲ್ಲ. ಅಂಥ ವಿದ್ಯಾರ್ಥಿಗಳಿಗೆ ನಾವು ಅವರ ಬಿಡುವಿನ ಟೈಮ್ನಲ್ಲಿ, ಅವರ ಏನು ಹಾಲಿಡೇಸ್ ಟೈಮ್ನಲ್ಲಿ ಅವರಿಗೆ ಕಾಂಟ್ಯಾಕ್ಟ್ ಕ್ಲಾಸ್ಗಳನ್ನು ಮಾಡಿ ಅವರಿಗೆ ಕ್ವಾಲಿಟಿ ಬಗ್ಗೆ ತಿಳಿ ಹೇಳಿ, ಪ್ರತಿಯೊಂದು ಈಗ MBA ಡಿಪಾರ್ಟ್ಮೆಂಟ್ನು ಪ್ರತಿಯೊಂದು ಸೆಂಟರ್ಗೆ ಹೋಗಿ ಆ್ಯಕ್ಚುಲಿ ಅವರೆಲ್ಲ ಕಾಂಟ್ಯಾಕ್ಟ್, ನಮ್ಮಲ್ಲಿ ಎಲ್ಲ ಡಿಪಾರ್ಟ್ಮೆಂಟ್ನವರು ಭಾಳ ನುರಿತಂತಹ ಟೀಚಿಂಗ್ ಸ್ಟಾಫ್ ಇದೆ. ಅವರು 10% ಏನು ಕಲಿಸ್ಬೇಕಲ್ಲ ವಿದ್ಯಾರ್ಥಿಗಳಿಗೆ, ಕಾಂಟ್ಯಾಕ್ಟ್ ಕ್ಲಾಸ್ಗಳನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಕ್ವಾಲಿಟಿ ಬಗ್ಗೆ ಏನು ಕೊರತೆ ಇಲ್ಲ ಅಂತ ನನಗನ್ನಿಸ್ತದೆ. ಕ್ವಾಲಿಟಿ ಬಗ್ಗೆ ನಾನು ಬಂದ ಮೇಲೆ ನಮ್ಮ ವಿಶ್ವವಿದ್ಯಾಲಯದಲ್ಲಿದ್ದಂತಹ ಎಲ್ಲ ಟೀಚಿಂಗ್ ಫ್ಯಾಟರ್ನಿಟಿಗೆ ನಾವು ರಿಸರ್ಚ್ ಆಗಲಿ ಮತ್ತು ಟೀಚಿಂಗ್ ಲರ್ನಿಂಗ್ ಆಗಲಿ ಅವರಿಗೆ ಹುರಿದುಂಬಿಸಿ ಅವರೆಲ್ಲ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಹೀಗಾಗಿ ಅವರು ಕ್ವಾಲಿಟಿ ಕಾಂಪ್ರಮೈಸ್ ಏನು ಮಾಡ್ಕೊಳ್ಳಲ್ಲ ನಾವು. ಎಸ್ ಸರ್, ಕ್ವಾಲಿಟಿಗಂತೂ ಖಂಡಿತವಾಗ್ಲೂ ತಾವು ಹೇಳಿದಂಗೆ ಎಲ್ಲ ಎಕ್ಸ್ಪರ್ಟ್ ಟೀಚರ್ಸೇ ಇರ್ತಾರೆ. ಅವರಿಗೆ ಸಂಪರ್ಕ ತರಬೇತಿಯಲ್ಲೂ ಸಹ ಒಂದಷ್ಟು ಸಲಹೆಗಳನ್ನು ಕೊಡ್ತಾರೆ. ಆ ಮೂಲಕ ಹೇಗೆ ಮನೆಯಲ್ಲಿ ಓದ್ಕೊಳಕ್ ಬೇಕಾದಂಥ ಒಂದಷ್ಟು ಒಳ್ಳೆ ಪುಸ್ತಕಗಳನ್ನು, ಒಳ್ಳೆ ಇದನ್ನ ಸೊ ಹಾಗಾಗಿ ಅಲ್ಲೇ ಓದ್ಕೊಂಡು ಗುಣಾತ್ಮಕವಾದ ಶಿಕ್ಷಣವನ್ನು ತಗೊಳ್ಳೋಕ್ಕೆ ಅವಕಾಶಗಳು ಹೆಚ್ಚು ಇದೆ ಅಂತ ಹೇಳ್ತಾರೆ. ಎಸ್ ಸರ್, ಮುಂದುವರಿಸ್ತೀನಿ. ಮತ್ತೊಂದು ಕರೆ ತಗೊಳ್ತೀನಿ. ನಮಸ್ತೆ. ನಮಸ್ಕಾರ ಸರ್. ನಮಸ್ತೆ. ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಮಾತನಾಡ್ತಾ ಇದ್ದಾರೆ? ನಾವು ಟಿ ನರಸೀಪುರ ತಾಲೂಕು ಸೋಸ್ಲೆ ಗ್ರಾಮದಿಂದ ಎಸ್ ಮಾದೇವ್ ಶೆಟ್ರು ಮಾಡುವ ನಮಸ್ಕಾರಗಳು. ಕಾರ್ಯಕ್ರಮ ಸ್ವಾಗತ ಗುರುಗಳು. ನಾನು ದೇವ್ರ ಪ್ರಶ್ನೆ ಇದೆ ಗುರುಗಳ. ಕೇಳಿ ಮಾದೇವ್ ಶೆಟ್ರೆ. ಸರ್, ಈಗ ನಾವು ವಯಸ್ಸಾದವರು ಸುಧಾ ಆನ್ಲೈನ್ ಪಾಠ ಕೇಳ್ಬೋದು, ಎಕ್ಸಾಮ್ ಕಟ್ಬೋದ ಗುರುಗಳ? ಕಟ್ಬೋದು. ಏನು ವರ್ಷದ ಲಿಮಿಟ್ ಇದೆ ಸರ್? ಹೇಗೆ ಸರ್? ಇಲ್ಲ, ವಯಸ್ಸಿನ ಲಿಮಿಟ್ ಏನಿಲ್ಲ ರೀ. ಈಗ ವಯಸ್ಸಿಂದ 18 ವರ್ಷದಿಂದ ಈವನ್ 100 ವರ್ಷದವರೆಗೆ ನಾವು ಏನೂ ಇಲ್ಲ. ಕಲಿಕೆ ಎಂಬುದು ದಿನನಿತ್ಯದ ಪಯಣ ಅಂತ. ಕಲಿಕೆ ಎಂಬುದು ಈಗ ಕಲಿಯೋರು ಎಲ್ಲಿನೂ ನಾವು ರಿಟೈರ್ಡ್ ಆದವರು, ಈಗ ಲಾಸ್ಟ್ ಇಯರ್ ಏನು ಮಾಡಿದ್ರು, MCOMನಲ್ಲಿ ರಿಟೈರ್ಡ್ ಆದ ಎಂಪ್ಲಾಯ್, ಬ್ಯಾಂಕ್ ಎಂಪ್ಲಾಯ್ 67 ವರ್ಷದಲ್ಲಿ ಅವರು ಗೋಲ್ಡ್ ಮೆಡಲ್ ತೊಗೊಂಡಿದ್ದಾರೆ ನಮ್ಮಲ್ಲಿ ಲಾಸ್ಟ್ ಇಯರ್. ಮಾದೇಶ್ವಟ್ರೆ, ಪ್ರಾಕ್ಟಿಕಲ್ ಆನ್ಲೈನು ಆಫ್ಲೈನು ಎರಡೂ ಇದೆ. ಈಗ ಆಫ್ಲೈನು 60% ಅಂದ್ ಬಂದು ಅಲ್ಲಿ ಕಾಂಟ್ಯಾಕ್ಟ್ ಕ್ಲಾಸ್ಗಳನ್ನು ಮಾಡಿ ನಮ್ಮ ರೀಜ್ನಲ್ ಸೆಂಟರ್ ಎಲ್ಲ ಡಿಸ್ಟಿಕ್ಗಳಲ್ಲಿ ಮಾಡಿದ್ದೀವಿ ಈ ಸಲ. ಹೀಗಾಗಿ ಅಲ್ಲೇ ಬಂದು ವಿದ್ಯಾರ್ಥಿಗಳ ಏನು ಮನೆ ಬಾಗಿಲಿಗೆ ಬಂದು ನಾವು ಪಾಠ ಪ್ರವಚನವನ್ನು ಮಾಡ್ತೇವೆ ಮತ್ತು ಕಾಂಟ್ಯಾಕ್ಟ್ ಕ್ಲಾಸ್ಗಳನ್ನು ಆ ಡಿಸ್ಟಿಕ್ನಲ್ಲೇ ಈವನ್ ನಂಬರ್ ಆಫ್ ಸ್ಟೂಡೆಂಟ್ ಹೆಚ್ಚಿಗಿದ್ದರೆ ಈವನ್ ತಾಲೂಕಾ ಪ್ಲೇಸ್ಗಳಲ್ಲಿ ಸಹ ಮಾಡಬೇಕಂತ ನನ್ನ ಪ್ಲ್ಯಾನ್ ಇದೆ. ಯಾಕಂದರೆ ನಮ್ಮ ಘನವೆತ್ತ ಸರ್ಕಾರದ ಉನ್ನತ ಶಿಕ್ಷಣರಾದಂತಹ ಸುಧಾಕರ್ ಸರ್ ಏನು ಮಾಡಿದ್ದಾರೆ, ಅವರು ಲೆಟರ್ ಕೊಟ್ಟಿದ್ದಾರೆ. ಏನಂತ, ಎಲ್ಲೆಲ್ಲಿ ಏನು ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯಕ್ಕೆ ಈವನ್ ಎಲ್ಲ ಗೌರ್ಮೆಂಟ್ ಕಾಲೇಜ್ನಲ್ಲಿ 2 ರೂಮ್ ಕೊಡಿ, ಅವರು ಅವರ ಪಾಠ ಪ್ರವಚನವನ್ನು ಮಾಡಿಲ್ಲಿ ಮತ್ತು ಏನು ಸೌಲಭ್ಯಗಳನ್ನು ಏನು ಇದೆ ನಮ್ಮಲ್ಲಿ ಕರ್ನಾಟಕ ಗೌರ್ಮೆಂಟ್ ಕಾಲೇಜ್ಗಳಲ್ಲಿ ಅದನ್ನು ಇವರು ಸದುಪಯೋಗ ಪಡ್ಕೊಳ್ಳಲಿ ಅಂತ ಹೇಳಿ ಅವರು ಸರ್ಕಾರದಿಂದ ಒಂದು ಲೆಟರನ್ನು ಕಳಿಸಿದ್ದಾರೆ. ನಮ್ಮಲ್ಲಿ ಏನು ಈಗ ಆಲ್ರೆಡಿ ನಮಗೆ ಜಾಯಿಂಟ್ ಕಮಿಷನರನ್ನು ಕಳಿಸಿದ್ದಾರೆ ಲೆಟರು. ಅದನ್ನು ನಾವು ಪ್ರಾಸೆಸ್ನಲ್ಲಿ ಮಾಡಿ ಎಲ್ಲ ವಿದ್ಯಾರ್ಥಿಗಳು ಈವನ್ ತಾಲೂಕಾದಲ್ಲಿ ಕಾಲೇಜ್ ಇದ್ದಂಥ ಗೌರ್ಮೆಂಟ್ ಕಾಲೇಜ್ನಲ್ಲಿ ನಾವು ಪಾಠ ಪ್ರವಚನ ಮಾಡಲಿಕ್ಕೆ ನಮ್ಮ ಏನು ಟೀಚರ್ಸ್ ಹೋಗ್ತಾ ಇದ್ದಾರೆ. ಓಕೆ, ಮಾದೇವ್ ಶೆಟ್ರೆ, ಎಷ್ಟು ವರ್ಷ ತಮಗೆ? ನನಗೆ 75 ಏಪ್ರಿಲ್ ಮುಗೀತು ಗುರುಗಳ. 75? ಓಕೆ, ಖಂಡಿತವಾಗ್ಲೂ ತಗೋಬಹುದು. 75ರ ಯುವಕರು ಅಂತ ಹೇಳ್ಬೋದು. ನಿಮ್ಮ ಧ್ವನಿಗೆ 75 ವರ್ಷ ಆಗಿಲ್ಲ. ಥ್ಯಾಂಕ್ ಯು. ಆಗಿಲ್ಲ ಗುರುಗಳೇ, ಥ್ಯಾಂಕ್ ಯು. ನಿಮ್ಮ ಧ್ವನಿ ಕೇಳಿ ನಮಗೆ ಒಂದಷ್ಟು ಪ್ರೇರಣೆ ಆಗಿದೆ. ಥ್ಯಾಂಕ್ ಯು, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಓಕೆ, ಧನ್ಯವಾದಗಳು. ಎಸ್ ಸರ್, ಇದು 60-40 ಅಂತ ಹೇಳಿದ್ರಿ ತಾವು. ಹೇಗೆ ಇದು ಅಂದರೆ ಆನ್ಲೈನ್ಗೂ ಈ ಸಂಪರ್ಕ ಇದಕ್ಕೂ ಏನು ಸಣ್ಣ ಡಿಫ್ರೆನ್ಸ್ ಏನಿದೆ ಸರ್? ಆನ್ಲೈನ್ ಅಂದರೆ ನಾವು ಇಲ್ಲಿ ಕೂತು ಪಾಠ ಮಾಡಿದ್ದು ಡೈರೆಕ್ಟ್ ವಿದ್ಯಾರ್ಥಿಗಳನ್ನು ಕೇಳಬಹುದು. ಆಫ್ಲೈನ್ ಅಂದರೆ ಎಷ್ಟು, ಈಗ ಒಂದು ಕಾಂಟ್ಯಾಕ್ಟ್ ಕ್ಲಾಸ್ ಈಗ ಗುಲ್ಬರ್ಗಾನಲ್ಲಿ ಕಾಂಟ್ಯಾಕ್ಟ್ ಕ್ಲಾಸ್ ಮಾಡಬೇಕಾಗಿದೆ ಅಥವಾ ಧಾರವಾಡನಲ್ಲಿ ಮಾಡಬೇಕಾಗಿದೆ. ನಮ್ಮ ಒಬ್ಬ ಟೀಚರ್ಸ್ ಹೋಗಿ ಅಲ್ಲಿ ವಿದ್ಯಾರ್ಥಿ ಎಷ್ಟು ಜನ, ಈಗ ಸಪೋಸ್ MBAನಲ್ಲಿ 80 ವಿದ್ಯಾರ್ಥಿ ಆ ಭಾಗದವ್ರು ಆಗಿದ್ದಾರೆ. ಆ ಧಾರವಾಡಕ್ಕೆ ಇಂಥ ಅವ್ರು ಏನು ಟೈಮ್ ಕೊಡ್ತಾರೆ ಆ ಟೈಮಿಗೆ ಸ್ಪೆಷಲಿ ನಾವು ಪ್ರಿಫರೇಬಲಿ ಅವ್ರದ್ದೇ ಟೈಮ್ ಕೇಳ್ತೀವಿ ನಾವು. ಅಂದರೆ ಹಾಲಿಡೇಸ್, ಸಾಟರ್ಡೆ ಸಂಡೇ, ಸೆಕೆಂಡ್ ಸಾಟರ್ಡೆ ಸಂಡೇ. ಹೀಗಾಗಿ
ಎಲ್ಲಿ ಅವರಿಗೆ ಹಾಲಿಡೇ ಇರ್ತದೆ, ಜನರಲ್ ಹಾಲಿಡೇರಲ್ಲಿ ಅವರಿಗೆ ನಾವು ಕಾಂಟ್ಯಾಕ್ಟ್ ಕ್ಲಾಸ್ಗಳನ್ನು ಮಾಡ್ತೇವೆ. ಹೀಗಾಗಿ ನಮ್ಮ ಕ್ವಾಲಿಟಿ ಬಗ್ಗೆ ನಾವು ಕಾಂಪ್ರಮೈಸ್ ಮಾಡ್ಕೊಳ್ಬಾರ್ದು ಅಂತ ನಾನು ರೆಗ್ಯುಲರ್ ಆಗಿ ಎಲ್ಲ ಟೀಚಿಂಗ್ ಫ್ಯಾಟರ್ನಿಟೀಸ್ಗೆ ಎಲ್ಲ HODಗಳಿಗೆ ಮೀಟಿಂಗ್ ಕರೆದಾಗ ನಾ ಪುನಃ ಅದೇ ಹೇಳ್ತಾ ಇರ್ತೀನಿ, ಕ್ವಾಲಿಟಿ ಬಗ್ಗೆ ನಾವು ಕಾಂಪ್ರಮೈಸ್ ಮಾಡ್ಕೊಳ್ಳೋದೇ ಬೇಡ ಅಂತ. ಎಸ್ ಸರ್, ಮುಂದುವರಿಸ್ತೀನಿ. ಮತ್ತೊಂದು ಕರೆ ತಗೊಳ್ತೀನಿ. ನಮಸ್ತೆ ಸರ್. ನಮಸ್ಕಾರ. ತಮ್ಮ ಹೆಸರು, ಎಲ್ಲಿಂದ ಮಾತನಾಡ್ತಾ ಇದ್ದೀರಿ ಸರ್? ಸರ್ ನಾವು ಚಿನ್ನಸ್ವಾಮಿ ಅಂತ ಸರ್, HD ಕೋಟೆ ಹೊಳೆಹುಂಡಿ ಅವರು. ಚಿನ್ನಸ್ವಾಮಿ ಅವರೇ, ತಮ್ಮ ಪ್ರಶ್ನೆ ಕೇಳಿ. ತಮ್ಮ ಪ್ರಶ್ನೆ ಕೇಳಿ ಸರ್. ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ ಸರ್. ಈಗ ಓಪನ್ ಯೂನಿವರ್ಸಿಟಿ ಬಗ್ಗೆ ಮಾತಾಡ್ತಾ ಇದ್ದೀರಾ? ಓಕೆ, ಹೇಳಿ. ಎಜುಕೇಶನ್ ಬಗ್ಗೆ ಈಗ ಬೇರೆ ಪ್ರೈವೇಟ್ ಕಾಲೇಜಲ್ಲಿ ಓದ್ತಿದ್ದು ಸರ್, ಫಸ್ಟ್ ಇಯರ್ಗೆ ಸೆಕೆಂಡ್ ಇಯರ್ಗೆ ಡಿಗ್ರಿ ಇದಕ್ಕೆ BCom ಅಥವಾ BAಗೆ ಅದು ಡಿಸ್ಕಂಟಿನ್ಯೂ ಆಗಿದ್ರೆ ಅಲ್ಲಿ ನಿಮ್ಮಲ್ಲಿ ಬಂದು ಜಾಯಿನ್ ಮಾಡಿ ಸೆಕೆಂಡ್ ಇಯರ್ಗೆ ಮಾಡ್ಬೋದು. ನಮ್ಮಲ್ಲಿ ಲ್ಯಾಟ್ರಲ್ ಎಂಟ್ರಿನೂ ಇದೆ. ಈಗ ತಾವು ಫಸ್ಟ್ ಇಯರ್ ಎಲ್ಲೋ ಯಾವುದೋ ಕಾಲೇಜ್ನಾಗ, ಪ್ರೈವೇಟ್ ಕಾಲೇಜ್ನಾಗ ಕ್ಲಿಯರ್ ಮಾಡಿಕೊಂಡು ಸೆಕೆಂಡ್ ಇಯರ್ಗೆ ನಮ್ಮಲ್ಲಿ ಡೈರೆಕ್ಟ್ ಅಡ್ಮಿಷನ್ ಮಾಡಿದ್ರೆ ನಾವು ಸೆಕೆಂಡ್ ಇಯರ್ದಿಂದ ತಮಗೆ ಏನು ಅಡ್ಮಿಷನ್ ಕೊಟ್ಟು ಮತ್ತು ತಮಗೇನು ರೆಗ್ಯುಲರ್ ಏನು ಮಾಡಬೇಕು ಎಲ್ಲ ಕಾಂಟ್ಯಾಕ್ಟ್ ಮಟೀರಿಯಲ್ಸು ಕೊಟ್ಟು ತಮಗೆ ಅಡ್ಮಿಷನನ್ನು ತಗೊಳ್ತಾರೆ. ಕಂಟಿನ್ಯೂ ಮಾಡ್ಬೋದು. ಓಕೆ. ಅಲ್ಲಿ ಪ್ರೈವೇಟ್ ಇದರಲ್ಲಿ ಅವರು ಹಂಗ್ ಮಾಡಕ್ ಬರಲ್ಲ, ಇಲ್ಲಿನೇ ನಮ್ಮಲ್ಲೇ ಇದು ಮಾಡಿ ಇದು ಮಾಡ್ತಾ ಇದ್ದಾರೆ. ಇಲ್ಲ, ಪ್ರೈವೇಟ್ನ ನೀವು ಎಲ್ಲಾದರೂ ಮಾಡಿದ್ರು ಫಸ್ಟ್ ಇಯರ್ ಕಂಪ್ಲೀಟ್ ಆದರೆ ಸೆಕೆಂಡ್ ಇಯರ್ ನಮ್ಮಲ್ಲಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಅಂದರೆ ಲ್ಯಾಟ್ರಲ್ ಎಂಟ್ರಿ ಕೊಡ್ತೇವೆ ನಾವು. ಅಂದರೆ ಸರ್, ಈಗ ಎರಡು ವರ್ಷದ ಡಿಗ್ರಿ ಮಾಡಿರ್ತಾರೆ, 3ನೇ ವರ್ಷ ಡಿಗ್ರಿ ನಿಮ್ಮ ಹತ್ರ ಮಾಡ್ತಾರೆ. ಈಗ ಸರ್ಟಿಫಿಕೇಟ್ ಎಲ್ಲ ಹೇಗೆ? ನಾವೇ ಕೊಡ್ತೇವೆ. ನೀವು 3 ವರ್ಷದ ಕೊಡ್ತೀರಾ, 1 ವರ್ಷದ? ಈಗ ಆಲ್ರೆಡಿ 2 ವರ್ಷ ಅದು ಹಿಡ್ಕೊಂಡು 3ನೇ ವರ್ಷದ ನಮ್ಮಲ್ಲಿ ಮಾರ್ಕ್ಸ್ ಕಾರ್ಡ್ ಕೊಟ್ಟು ಒಂದೇ ಮಾರ್ಕ್ಸ್ ಕಾರ್ಡ್ ಬರುತ್ತಾ? ಇದು 1, 2 ಇದ್ದೇ ಇರ್ತದೆ. ಯಾವ ಯೂನಿವರ್ಸಿಟಿ ಅಫಿಲಿಯೇಷನ್ ಇರ್ತದೆ ಆ ಯೂನಿವರ್ಸಿಟಿ ಇದ್ದೇ ಇರ್ತದೆ. 3ನೇ ಏನ್ ಮಾಡ್ತೇವೆ ನಾವು, ಈಗ BA ಇದ್ರೆ 3 ವರ್ಷದ ಎಟ್ ಎ ಟೈಮ್ ಅವು ಹಾಕಿ ನಿಮಗೆ ರಿಸಲ್ಟ್ ಅನ್ನು ಕೊಟ್ಟು ಮತ್ತೆ ಕಾನ್ವಿಕೇಶನ್ ಸರ್ಟಿಫಿಕೇಟ್ ನಮ್ಮ ವಿಶ್ವವಿದ್ಯಾಲಯದಿಂದ ಕೊಡ್ತೇವೆ. ಓಕೆ, ಆಗ್ಬೋದಾ? ನಿಮ್ದು ಕಂಟಿನ್ಯೂ ಆಗುತ್ತೆ ಸರ್ ಅಲ್ಲಿ ಅಡ್ಮಿಷನ್? ಈಗ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ ರೀ. ಈಗ ಜನವರಿ ಸೈಕಲ್ ಸ್ಟಾರ್ಟ್ ಆಗಿದೆ. ಜನವರಿ, ಫೆಬ್ರವರಿ, ಮಾರ್ಚ್ ತನಕ ಇರ್ತದೆ. ಹೌದಾ ಸರ್? ಈಗ ಅಡ್ಮಿಷನ್ ಮಾಡ್ಕೋಬಹುದು. ನಿಮ್ಮ ರೀಜನಲ್ ಸೆಂಟರ್, ಈಗ ಅಲ್ಲಿ ಒಂದು ರೀಜನಲ್ ಸೆಂಟರ್ ಇಲ್ಲೇ ಚಾಮರಾಜನಗರ ರೀಜನಲ್ ಸೆಂಟರ್ ಇದೆ. ಅಲ್ಲ, ನಿಮ್ಮ ಮೈಸೂರು ಹತ್ರ ಆದರೆ ಮೈಸೂರಲ್ಲಿ, ಮೈಸೂರು ನಮ್ಮ ಹೆಡ್ ಕ್ವಾರ್ಟರ್ಸಿಗೆ ಬಂದು ಅಡ್ಮಿಷನ್ ಸೆಲ್ಲಿಗೆ ಬಂದು ಕೇಳಿದ್ರೆ ಅವರು ನಿಮಗೆ ಡೀಟೇಲ್ ಹೇಳ್ತಾರೆ. ದಾಖಲಾತಿಗಳು ಅಲ್ಲೇ ಕೇಳಬಹುದು ಸರ್? ಓಕೆ. ನೀವು ದಾಖಲಾತಿ, ನೀವು ಪಾಸ್ ಆಗಿದ್ದ ದಾಖಲಾತಿಗಳನ್ನು ತರಬೇಕಾಗ್ತದೆ. ಅದ್ರ ಜೊತೆಗೆ ಬೇರೆ ಇನ್ನೇನು ಅಡ್ಮಿಷನ್ಗೆ ಅಪ್ಲೈ ಮಾಡಕ್ಕೆ ಏನ್ ಬೇಕು ಅಂತ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ನಮ್ಮ ವೆಬ್ಸೈಟ್ ನಲ್ಲಿ ಇದೆ, ನೀವು ನೋಡ್ಕೊಳ್ಳಿ. ನಿಮ್ಗೆ ಏನಾದರೂ ಏನೇನು ಬೇಕು ಡಾಕ್ಯುಮೆಂಟ್ಸ್ ಅಂದರೆ ನಿಮ್ಮ ಹಿಂದಿಂದ ಮಾರ್ಕ್ಸ್ ಕಾರ್ಡ್ ಬೇಕಾಗ್ತದೆ, ನೀವು ಯಾವ ಯೂನಿವರ್ಸಿಟಿದಿಂದ ಪಾಸ್ ಆಗಿರೋ ಅವೆಲ್ಲ ಡೀಟೇಲ್ ಇರ್ತದೆ ಅಲ್ಲ ನಿಮ್ಮ ಕಡೆ. ಅದನ್ನು ನಾವು ನಮ್ಗೆ ತಂದು ಕೊಟ್ಟು ನಮ್ಮ ಅಪ್ಲಿಕೇಶನ್ ಫೀ ಕೊಟ್ಟು ಕಟ್ಬಿಟ್ರೆ, ಅಪ್ಲಿಕೇಶನ್ ಫಿಲಪ್ ಮಾಡಿಕೊಟ್ರೆ ನಾವು ನಮ್ಮಲ್ಲಿ ಅಡ್ಮಿಷನ್ ನೇರವಾಗಿ ತೊಗೊಳ್ತೇವೆ. ಆಗ್ಬೋದಾ? ಓಕೆ, ಧನ್ಯವಾದಗಳು ಚಿನ್ನಸ್ವಾಮಿ ಅವರೇ. ಸರ್, ಈ ಚಿನ್ನಸ್ವಾಮಿ ಅವರು ಮಾತನಾಡ್ತಿದ್ದಕ್ಕೆ ಪೂರಕವಾಗಿ ಈಗ ದಾಖಲಾತಿಗಳನ್ನು ಕೇಳ್ತಾರೆ. ಈಗ ದಾಖಲಾತಿ ಕೊಡುವಾಗ SSLC ಮತ್ತು PUC ದಾಖಲಾತಿ ಕಂಪಲ್ಸರಿ ಕೊಡಬೇಕಾ, ಹೇಗೆ ಡಿಗ್ರಿ ಮಾಡಿ? ಅದು ಫಸ್ಟ್ ಇಯರ್ ಎಲಿಜಿಬಿಲಿಟಿ ಸಲುವಾಗಿ ತಾವು ಅವಾಗ SSLC PUC ಕೊಡಬೇಕಾಗ್ತದೆ. ಬಟ್ ಅವರು BA ಅಥವಾ BSc BCom ಅಡ್ಮಿಷನ್ ಆಗಿ 1 ಇಯರ್ ಆದರೆ ಅವು ಎಲ್ಲ SSLC ಏನು ಬೇಕಾಗಿಲ್ಲ. ಫಸ್ಟ್ ಟೈಮ್ ಅಡ್ಮಿಷನ್ ಆಗಬೇಕಾದ್ರೆ ಬೇಕಾಗ್ತದೆ. ಸರ್, ಆದರೆ ಲ್ಯಾಟ್ರಲ್ ಎಂಟ್ರಿ ಅಂತ ತಗೊಳ್ತಾರಲ್ಲ, ಅವ್ರಿಗೆ ಸೆಕೆಂಡ್ ಇಯರ್ಗೆ ಏನು ಬೇಕಾಗಿಲ್ಲ. ಈವನ್ ಡಿಪ್ಲೊಮಾ ಹುಡುಗರಿಗೂ ನಾವು ಲ್ಯಾಟ್ರಲ್ ಎಂಟ್ರಿ ಕೊಡ್ತೇವೆ. ಮತ್ತು ITI ಮಾಡಿ ವಿದ್ಯಾರ್ಥಿಗಳಿಗೂ ಡೈರೆಕ್ಟ್ BA BSc BCom ಕೊಡ್ತೇವೆ, ಅವ್ರದ್ದು ನೋಡಿಕೊಂಡು. ಈ ಥರ. ಓಕೆ ಸರ್, ಇಲ್ಲೊಂದು ಸಮಸ್ಯೆ ಅಂದರೆ, ಇವಾಗ ಮೊದಲನೇ ಡಿಗ್ರಿಗೆ ಅಡ್ಮಿಷನ್ ಆಗಬೇಕಾದ್ರೆ SSLC PUC ಮಾರ್ಕ್ಸ್ ಕಾರ್ಡನ್ನು ಕೇಳ್ತಾ ಇದ್ದಾರೆ. ಆದರೆ ಕೆಲವು ವರ್ಷಗಳ ಹಿಂದೆ SSLC ಅಥವಾ PUC ಮಾರ್ಕ್ಸ್ ಕಾರ್ಡನ್ನು ಕೇಳ್ತಿರ್ಲಿಲ್ಲ, ಅವರು ಹಾಗೆ ಡೈರೆಕ್ಟಾಗಿ ಅಡ್ಮಿಷನ್ ತೊಗೋಬೋದಿತ್ತು. ಸೊ ಈಗ ಆ ಥರದವರಿಗೆ ಒಂದಷ್ಟು ಸಮಸ್ಯೆಗಳು ಕೆಲವು ಸಲ ಹೋದಾಗ PUC ಮಾರ್ಕ್ಸ್ ಕಾರ್ಡ್ ಕೇಳ್ತಾರೆ, ನೇಮಕಾತಿಗೆ ಹೋದಾಗಲೋ ಬೇರೆ ಹೋದಾಗಲೋ. ಅಂಥವ್ರಿಗೆ ಏನಾದರೂ ಈಗ ಏನು ಮಾಡಲಿಕ್ಕೆ ಅವಕಾಶ ಇದೆ? ಮೊದಲು ಏನು ಮಾಡಿದ್ರು, ನಮ್ಮ ಏನು ಸೆಂಟ್ರಲ್ ಗೌರ್ಮೆಂಟ್ ಆಗಲಿ ಮತ್ತು ಸ್ಟೇಟ್ ಗೌರ್ಮೆಂಟ್ನಿಂದ, ಸೆಂಟ್ರಲ್ ಗೌರ್ಮೆಂಟ್ನಿಂದ ಏಜ್ ಮೇಲೆ ಅವರು ಡಿಗ್ರಿಯನ್ನು ಅಲೋ ಮಾಡಿದರು. ಈಗ 2017ರಲ್ಲಿ UGCನಲ್ಲಿ ಒಂದು ರೆಗ್ಯುಲೇಷನ್ಸ್ ಮಾಡಿದ್ದಾರೆ. ಒಂದು
ಅದು ರೆಗ್ಯುಲೇಟರಿ ಅಥಾರಿಟಿ, ಅದು ನಮಗೆ ಈ ಥರನೇ ಕಡ್ಡಾಯವಾಗಿ ಈ ರೂಲ್ಸ್ಗಳ ಫಾಲೋ ಮಾಡಬೇಕಂತ ಹೇಳಿದ್ದಾರೆ. ಏನಂದರೆ 10+2 ಆಗಲೇಬೇಕು ಡಿಗ್ರಿ ಮಾಡಬೇಕಾದ್ರೆ. ಆ 10+2 ಆಗಿದ್ದವರಿಗೆ ಮಾತ್ರ ನಾವು BA BSc BComಗೆ ಅಡ್ಮಿಷನ್ ಕೊಡ್ತೇವೆ. ಈಗ 2017 ಆನ್ವರ್ಡ್ಸು ಎಲ್ಲ ಇಲ್ಲಿ ODL ಸಿಸ್ಟಮ್ ಏನು ಓಪನ್ ಡಿಸ್ಟೆನ್ಸ್ ಲರ್ನಿಂಗ್ ಸಿಸ್ಟಮ್ಗಳಲ್ಲಿ, ಓಪನ್ ಯೂನಿವರ್ಸಿಟಿಗಳಲ್ಲಿ ಅವರು ಕಡ್ಡಾಯವಾಗಿ ಇದನ್ನು ರೆಗ್ಯುಲೇಷನ್ಸನ್ನು ಕೊಟ್ಟಿದ್ದಾರೆ. ಆ ರೆಗ್ಯುಲೇಷನ್ಸ್ ಫಾಲೋ ಮಾಡಬೇಕು. ಓಕೆ ಸರ್, ಈಗ 10+2 ಅಂದಾಗ ಇನ್ನೊಂದು ಪ್ರಶ್ನೆ ಏನಂದರೆ, ಈಗ ಕೆಲವು ನೇಮಕಾತಿಗಳಿಗೆ ಹೋದಾಗ 10+2 ಆಗಬೇಕಾಗಿದೆ ಅಂತ ಕೇಳ್ತಾರೆ. PUC ಇದು ಮಾರ್ಕ್ಸ್ ಕಾರ್ಡ್ಸ್ ಎಲ್ಲ ಬೇಕು ಅಂತ ಹೇಳ್ತಾರೆ. ಸೊ ಆ ಥರದವ್ರಿಗೆ ಏನಾದ್ರು ವಿಶೇಷವಾದ ಆದ್ಯತೆಯನ್ನು ಕೊಡ್ಲಿಕ್ಕೆ ಸಾಧ್ಯ ಇದೆ ಈಗ ತಮ್ಮ ಮೂಲಕ? 10+2 ಆಗಿದ್ದವರಿಗೆ ನಾವು BA BSc ಅಲ್ಲ, ಮೊದಲೆಲ್ಲ ಕೊಟ್ಟಿರಲಿಲ್ಲ, ಹಾಗಾಗಿ ಅವರಿಗೆ ನಾವು ಈಗ 10+2 ಈಗ ಪ್ರೆಸೆಂಟ್ ಏನು ರೆಗ್ಯುಲೇಷನ್ಸ್ ನಾವು ಫಾಲೋ ಮಾಡಬೇಕಾಗ್ತದೆ. ಮೊದಲ ಏಜ್ ಮೇಲೆ 21 ವರ್ಷ ಆದರೆ MA ಕಟ್ಬೋದಿತ್ತು, 18 ವರ್ಷ ಆದರೆ ಡಿಗ್ರಿ ಕಟ್ಟಲಿಕ್ಕೆ ಅವಕಾಶ ಇತ್ತು. ಬಟ್ ಇವಾಗ ಏನಾಗಿದೆ, ರೆಗ್ಯುಲೇಷನ್ಸ್ ಅನ್ನ ಚೇಂಜ್ ಮಾಡಿದ್ದಾರೆ. ಆ ರೆಗ್ಯುಲೇಷನ್ಸ್ ಅನ್ನ ಅಡಾಪ್ಟ್ ಮಾಡಿಕೊಂಡು ನಾವು ಈ ಪ್ರೆಸೆಂಟ್ ರೆಗ್ಯುಲೇಷನ್ಸ್ ಪ್ರಕಾರ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಅಡ್ಮಿಷನ್ ತಗೊಳ್ಬೇಕಾಗ್ತದೆ. ಮತ್ತೊಂದು ಕರೆ ತಗೊಳ್ತೀನಿ ಸರ್. ನಮಸ್ತೆ ಸರ್. ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಮಾತನಾಡ್ತಾ ಇದ್ದೀರಿ? ಸರ್ ಮಂಜುನಾಥ್ ಅಂದರೆ ಗುಂಡ್ಲುಪೇಟೆಯಿಂದ. ಓಕೆ ಮಂಜುನಾಥ್ ಅವರೇ, ತಮ್ಮ ಪ್ರಶ್ನೆ ಕೇಳಿ. ನಮಸ್ತೆ. ನಮಸ್ತೆ ಸರ್. ಸರ್ 2005ನೇ ಸಾಲಿನಲ್ಲಿ ನಾನು ಪತ್ರಿಕೋದ್ಯಮದಲ್ಲಿ ಮಾಸ್ಟರ್ ಡಿಗ್ರಿ ಮಾಡಿದೆ. ಅದು ಅಂಕಪಟ್ಟಿ ಏನೋ ತಗೊಂಡೆ ಸರ್, ಬಟ್ ನನಗೆ ಕಾನ್ವಿಕೇಶನ್ ಬಂದಿಲ್ಲ. ಅದು 2005ನೇ ಸಾಲಿನದು ನಿಮ್ಮಲ್ಲಿ ಏನೋ ಸಮಸ್ಯೆ ಇದೆ, ಅದು UGC ನಿಯಮಾವಳಿ ಪ್ರಕಾರ ಇಲ್ಲ ಅನ್ನೋದೇನಿದೆ. ಆ ಸಮಸ್ಯೆ ಯಾವ ಪರಿಹಾರ? ಮತ್ತೊಮ್ಮೆ ಹೇಳಿ. 2005. ಓಕೆ, 2005ರಲ್ಲಿದ್ದವರಿಗೆಲ್ಲ ಕೊಟ್ಟಿವಲ್ಲ, ಏನು ತೊಂದರೆ ಇಲ್ಲ ಅಂತ. ಏನು ತೊಂದರೆ? 2013 ಸಾರಿ ಸರ್, 2013-15 ಅವಾಗ ಎಲ್ಲಿ ನೀವು UGC ರೆಗ್ಯುಲೇಷನ್ಸ್ ಏನಿತ್ತು ಅದು ರೆಗ್ಯುಲೇಷನ್ಸ್ ಸರಿಯಾಗಿ ಇಂಪ್ಲಿಮೆಂಟ್ ಮಾಡಿಲ್ಲ ಅಂತ ಹೇಳಿ ಡಿರಿಕಗ್ನೈಸ್ ಮಾಡಿತ್ತು ಅವಾಗ. ಆ ಡಿರಿಕಗ್ನೈಸ್ ಮಾಡಿದ್ದ ಸಂದರ್ಭದಲ್ಲಿ ನೀವು ಪಾಸ್ ಆಗಿರ್ಬೋದು. ಅದನ್ನು ನಾವು ಆಲ್ರೆಡಿ ನಾನು ತಮಗೆ ಈಗ ಎಲ್ಲರಿಗೆ ಹೇಳಿದೆ, ನಾನು ನನ್ನ ಪ್ರಯತ್ನ ಮಾಡ್ತಾ ಇದ್ದೀನಿ. ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಮಿನಿಸ್ಟ್ರಿಗೂ ಮತ್ತು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಮತ್ತು ವೈಸ್ ಪ್ರೆಸಿಡೆಂಟಿಗೂ ಲೆಟರ್ ಕೊಟ್ಟಿದ್ದೆ. ಈ ಥರ ನಮ್ಮಲ್ಲಿ ವಿದ್ಯಾರ್ಥಿಗಳಿಗೆ ಎಷ್ಟೋ ಬಡ ವಿದ್ಯಾರ್ಥಿಯನ್ನು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಅಭ್ಯಾಸ ಮಾಡಿದವರಿಗೆ ಕಾನ್ವಿಕೇಶನ್ ಕೊಟ್ಟಿಲ್ಲ, ಅದನ್ನು ಕೊಡಬೇಕಂದಾಗ UGCದವರು ಅವರು ಕೆಲವೊಂದು ವಿದ್ಯಾರ್ಥಿಗಳಿಗೆ ಕೋರ್ಟಿಗೂ ಹೋಗಿದ್ದಾರೆ. ಈಗ ಟೆಕ್ನಿಕಲ್ ಕೋರ್ಸ್ಗಳನ್ನು ಮಾಡಬಾರ್ದಿತ್ತು ಅಂತ ಮಾಡಿದ್ದಾರಂತೆ. ಹೀಗಾಗಿ ಅದು ಅನೇಕ ಸಮಸ್ಯೆಗಳನ್ನು ಹೇಳ್ತಾರೆ, ಅದನ್ನು ಸರಿಪಡಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಅಟ್ಲೀಸ್ಟ್ ಈ ವಿದ್ಯಾರ್ಥಿಗಳಿಗೆ ನೀವು ಕಾನ್ವಿಕೇಶನ್ ಕೊಡಲಿಕ್ಕೆ ಅಲೋ ಮಾಡಿ ಅಂತ ನಾನು ರಿಕ್ವೆಸ್ಟ್ ಮಾಡೀನಿ ಈಗ ಆಲ್ರೆಡಿ. ಕಾನ್ವಿಕೇಶನ್ ಇಲ್ಲ ಏನು ಅಂತಂದ್ರೆ ನಮ್ಗೆ ನಾವು ಏನು ಸ್ಟಡಿ ಮಾಡೋದು ವ್ಯಾಲ್ಯೂ ಇದ್ದಂಗೆ ಆಗ್ಬಿಟ್ಟಿದೆ ಇವಾಗ, ಗೊಂದಲ ಇದೆ. ಅದು ನನ್ನ ಪ್ರಯತ್ನ ಮಾಡ್ತಾ ಇದ್ದೀನಿ, ನಾನು ಮಾಡ್ತಾ ಇದ್ದೀನಿ ಸಾಲ್ವ್ ಮಾಡಲಿಕ್ಕೆ ಪ್ರಯತ್ನ. ಓಕೆ ಮಂಜುನಾಥ್ ಅವರೇ, ಆ ಬಗ್ಗೆನೇ ಒಂದಷ್ಟು ಕರೆಗಳು ಇದ್ವು, ಆ ಪ್ರಯತ್ನದಲ್ಲಿ ಇದ್ದಾರೆ ಅಂತ ಅವರು ಕೂಡ ಹೇಳಿದ್ದಾರೆ. ಬಹುಶಃ ಆಗುತ್ತೆ ಅಂತ ನಾನು ಕೂಡ ಭಾವಿಸ್ಕೊಳ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು ಸರ್. ಮತ್ತೊಂದು ಪ್ರಶ್ನೆ ಏನಂದರೆ, ಕೆಲವು ನೇಮಕಾತಿಯಲ್ಲಿ ಓಪನ್ ಯೂನಿವರ್ಸಿಟಿಯಲ್ಲಿ ಓದಂಥವ್ರಿಗೆ ಅಥವಾ ಸರ್ಟಿಫಿಕೇಟ್ಗಳಿಗೆ ಮನ್ನಣೆ ಇಲ್ಲ ಅನ್ನೋದನ್ನು ಕೇಳ್ತಾ ಇದ್ವಿ. ಸೊ ಇದಕ್ಕೆ ಏನಾದರೂ ತಾವು ಸ್ಟ್ರಾಂಗಾಗಿ ತಮ್ಮ ಯೂನಿವರ್ಸಿಟಿಯಲ್ಲಿ ಓದಂಥ ಮಕ್ಕಳಿಗೆ ಮಾನ್ಯತೆ ಕೊಡೋ ರೀತಿಯಲ್ಲಿ ಏನಾದರೂ ತಮ್ಮ ಪ್ರಯತ್ನಗಳು ಹೇಗೆ? ಈಗ ಯಾರಾದರೂ ಈಗ ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಸರ್ಟಿಫಿಕೇಟು ಇದು ವ್ಯಾಲಿಡ್ ಇಲ್ಲ ಅಂದರೆ ಅವ್ರ ಮೇಲೆ FIR ಮಾಡಲಿಕ್ಕೆ ಅವಕಾಶ ಇದೆ. ಯಾರೇ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಪಡೆದಂತಹ ಏನು ಡಿಗ್ರಿ, ಇಟ್ ಈಸ್ ಈಕ್ವಲೆಂಟ್ ಟು ಆಲ್ ಯೂನಿವರ್ಸಿಟೀಸ್ ಇನ್ ಇಂಡಿಯಾ, ಈವನ್ ಅಬ್ರಾಡ್ ಆಲ್ಸೋ ಈಕ್ವಲೆಂಟ್ ಇರ್ತದೆ. ಈಗ ನಾನು ಈಗಾಗಲೇ A+ ಅಕಾಡೆಮಿಕ್ ಅಚೀವ್ಮೆಂಟ್ ಏನಾಗಿದೆ ವಿಶ್ವವಿದ್ಯಾಲಯದಲ್ಲಿ, ಮತ್ತು ಇದು NAC A+, ಇದು 27 ವರ್ಷ 28 ವರ್ಷ ಆಯಿತು ವಿಶ್ವವಿದ್ಯಾಲಯ ಪ್ರಾರಂಭವಾಗಿ. NAC A+ ಪಡೆದುಕೊಂಡಿದ ಮೇಲೆ ಇದಕ್ಕೆ ಅಕಾಡೆಮಿಕ್ ಸ್ಟೇಟಸ್ ಒಂದು ಬಂದುಬಿಟ್ಟಿದೆ. ಹೀಗಾಗಿ ಎಲ್ಲರೂ NAC A+ ಆಗಿದೆ, ಇಂಥ ವಿಶ್ವವಿದ್ಯಾಲಯದಿಂದ ಸರ್ಟಿಫಿಕೇಟ್ ಇನ್ವ್ಯಾಲಿಡ್ ಅಂತಂದರೆ ಅವ್ರ ಮೇಲೆ FIR ಹಾಕಬೇಕಾಗ್ತದೆ. ಸೊ ಹಾಗಾಗಿ ಯಾವುದೇ ಆತಂಕ ಇಲ್ಲ, ಮತ್ತು ನೇರವಾಗಿ ಅದು ನಮ್ಮ ಗಮನಕ್ಕೆ ಬಂದರೆ ನಾವೇ ಹಾಕ್ಸೇವು, ನಾವೇ ಹಾಕ್ಬೋದು. ಬಹುಶಃ ನಮ್ಮ KSY ವಿದ್ಯಾರ್ಥಿಗಳೇ ಇದೊಂದು ಗಮನದಲ್ಲಿ ಇಟ್ಕೋಬೇಕು. ಈ ಥರದ್ದೆಲ್ಲಾದರೂ ಕಂಡು ಬಂದರೆ ದಯಮಾಡಿ VC ಅವ್ರ ಗಮನಕ್ಕೆ ತನ್ನಿ, ಅಥವಾ ನೀವು ಕೂಡ ನೇರವಾಗಿ ಕೇಳಲಿಕ್ಕೆ ಧೈರ್ಯವಾಗಿ ಕೇಳ್ಬೋದು ಅಂತ ಅನ್ನೋದನ್ನು ಅವ್ರು ಹೇಳ್ತಾ ಇದ್ದಾರೆ. ಎಸ್ ಸರ್,
ಸರ್, ತಾವು ಹೇಳಿದ್ರಿ ಇತ್ತೀಚೆಗಂತೂ KSOE ಎಸ್ಪೆಷಲಿ ಈಗ ನೋಡಿ A+ ಗ್ರೇಡನ್ನು ತೊಗೊಂಡಿದೆ. ಅದಲ್ಲದೆ ಸಾಕಷ್ಟು ಮೂಲಭೂತ ಸೌಕರ್ಯಗಳನ್ನು ಇದು ಹೊಂದಿದೆ ಸರ್. ಇತ್ತೀಚಿನ ಡೆವಲಪ್ಮೆಂಟ್ಸ್ ಬಗ್ಗೆ ತಾವು ಏನು ಹೇಳ್ತೀರಿ ಯೂನಿವರ್ಸಿಟಿ ಬಗ್ಗೆ? ಈಗಾಗಲೇ ತಮ್ಗೆ ಗೊತ್ತಿದ್ದಂತೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಪ್ರತಿಯೊಂದು ಜಿಲ್ಲೆಗೆ, ಪ್ರತಿಯೊಂದು ಜಿಲ್ಲಾ ವ್ಯಾಪ್ತಿಗೆ ಒಂದು ರೀಜ್ನಲ್ ಸೆಂಟರ್ ಇರಬೇಕಂತ ಹೇಳಿ ಎಲ್ಲ ಡಿಸ್ಟಿಕ್ನಲ್ಲೇ ನಾನು ಬರುವಾಗ 17 ಡಿಸ್ಟಿಕ್ಕಿಗೆ ರೀಜ್ನಲ್ ಸೆಂಟರ್ ಇದ್ದು. ಪ್ರತಿಯೊಂದು ಜಿಲ್ಲೆಗೆ ಯಾಕಿರಬಾರ್ದು ಅಂತ ಹೇಳಿ ನಾನು ನಮ್ಮದೇ ಆದಂತಹ ಒಂದು ರೀಜ್ನಲ್ ಸೆಂಟರನ್ನು ಪ್ರತಿಯೊಂದು ಜಿಲ್ಲೆಗೆ ಮಾಡಿದೆ. ಅದ್ರ ಜೊತೆಗೆ ನ್ಯಾಕ್ A+ ಆಗಿದ ಮೇಲೆ ನಾವು 5 ವರ್ಷಕ್ಕೆ ಮಾನ್ಯತೆಯನ್ನು ತಗೊಳ್ಬೇಕಾಗ್ತದೆ ಸರ್ಕಾರದಿಂದ, UGCದಿಂದ. ಆ 5 ವರ್ಷ 2023ರಿಂದ 28ರವರೆಗೆ ನಾವು 64 ಸಬ್ಜೆಕ್ಟ್ಗಳಿಗೆ ನಾವು ಪರ್ಮಿಷನನ್ನು UGCದಿಂದ ಪಡ್ಕೊಂಡಿದ್ದೇವೆ. ಮತ್ತು ಯಾರೂ ಆತಂಕ ಪಡಬೇಕಾಗಿಲ್ಲ. ಮತ್ತು ಈ ಸಲ ನಮ್ಗೆ ಏನು ಮಾಡಿದ್ದಾರೆ, ಆನ್ಲೈನ್ ಕೋರ್ಸ್ಗಳು ಸಹ 10 ಕೋರ್ಸ್ ಕೊಟ್ಟಿದ್ದಾರೆ. ಇಡೀ ಇಂಡಿಯಾದಲ್ಲಿ ಹೈಯೆಸ್ಟ್ ಕೋರ್ಸ್ಗಳನ್ನು ನಮ್ಮ ಓಪನ್ ಯೂನಿವರ್ಸಿಟಿ ಕೊಟ್ಟಿದ್ದಾರೆ. ಯಾವ ಯೂನಿವರ್ಸಿಟಿನಿಗೂ ಕೊಟ್ಟಿಲ್ಲ. ಯಾಕಂದರೆ ಗುಜರಾತ್ ಯೂನಿವರ್ಸಿಟಿ A++ ಆದರೂ ನಮ್ಮ ಕೋರ್ಸ್ಗಳ ಏನು ಕೊಟ್ಟಿದ್ದಾರೆ UGCದವರು ಅವರಿಗೆ ಅಷ್ಟು ಕೋರ್ಸ್ಗಳು ಕೊಟ್ಟಿಲ್ಲ. ಹೀಗಾಗಿ ನಮ್ಮ ಮೂಲಭೂತ ಸೌಕರ್ಯಗಳನ್ನು ನೋಡಿಕೊಂಡು UGCದವ್ರು ಬಂದು, ನ್ಯಾಕ್ ಆಫೀಸ್ದವ್ರು ಬಂದು ಅವರೆಲ್ಲ ಮೂಲಭೂತ ಸೌಕರ್ಯಗಳನ್ನು ಚೆನ್ನಾಗಿದೆ, ರಿಸೋರ್ಸಸ್ ಚೆನ್ನಾಗಿದೆ, ಬುಕ್ಸ್ಗಳಿವೆ, ಬುಕ್ಸ್ ಅವ್ರು ಎಲ್ಲಾದರೂ ಓದ್ಬೋದು, ಅವರು ರಿಸೋರ್ಸಸ್ ಇದೆ. ಹೀಗಾಗಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಚೆನ್ನಾಗಿದೆ ಮತ್ತು ವಿದ್ಯಾರ್ಥಿಗಳಿಗೆ ಯಾವುದೇ ತೊಂದರೆ ಇಲ್ಲ ಅಂತ ನನಗೆ ಅನಿಸ್ತದೆ. ಅಂದರೆ ನೀವು ಇಷ್ಟು ವಿಶ್ವಾಸದಿಂದ ಹೇಳ್ತೀರಿ ಅಂದರೆ ಅದಕ್ಕೆ ಬೇಕಾಗಿರೋದು ತಮ್ಮ ನಿಜವಲ್ಲೂ ಶ್ರದ್ಧೆ. ತಮ್ಮ ಕಳೆದ ದಾವಣಗೆರೆಯಲ್ಲೂ ಸಹ ತಾವು 4 ವರ್ಷ VC ಆಗಿ ಕೆಲಸ ಮಾಡಿದಿರಿ. ಆ ಅನುಭವ ಕೂಡ ಇದೆ. ಆ ಅನುಭವ ಬಹುಶಃ ನಮ್ಮ ಈ ಯೂನಿವರ್ಸಿಟಿಗೆ ಹೆಚ್ಚು ಅವಕಾಶಗಳನ್ನು ಕೊಡ್ತಾ ಇದೆ. ಜೊತೆಗೆ ಈ ಶ್ರದ್ಧೆ ಇದೆಯಲ್ಲ ಸರ್, ಫಾಲೋ ಅಪ್ಸ್ ಮಾಡುವಂಥದ್ದು. ಈಗ ಹೇಳಿದರೆ ನೀವು 5 ವರ್ಷಗಳವರೆಗೆ 28ರವರೆಗೂ ಮಕ್ಕಳು ಯಾವುದೇ ರೀತಿ ಆತಂಕ ಪಡಬೇಕಾಗಿಲ್ಲ ಅಂತ. ಮತ್ತು ಅದನ್ನು ಬಂದವರು ಕೂಡ ಅದನ್ನು ಫಾಲೋ ಅಪ್ ಮಾಡ್ತಾ ಹೋಗ್ಬಿಟ್ರೆ ಯಾವ ವಿದ್ಯಾರ್ಥಿಗಳು ಕೂಡ ಆತಂಕ ಪಡಬೇಕಾಗಿಲ್ಲ ಅಂತ ಸರ್. ಎಸ್ ಸರ್, ಸಾಕಷ್ಟು ವಿಚಾರಗಳ ತಾವು ಹಂಚಿಕೊಂಡಿದ್ದೀರಿ. ಖಂಡಿತವಾಗ್ಲೂ ನಮ್ಮ ವಿದ್ಯಾರ್ಥಿಗಳಿಗೆ ಇದು ಒಂದು ಆತ್ಮವಿಶ್ವಾಸವನ್ನು ಹೆಚ್ಚಿಸಿರುತ್ತೆ ಅಂತ ನಾನು ಭಾವಿಸ್ಕೊಳ್ತೀನಿ ಸರ್. ಈ ವರ್ಷದ ನೋಂದಣಿ ಆರಂಭ ಆಗಿದೆ ಅಂತ ಹೇಳಿದ್ರಿ ಸರ್. ಸೊ ಯಾವೆಲ್ಲ ಕೋರ್ಸ್ಗಳನ್ನು ನಿರೀಕ್ಷೆ ಮಾಡ್ಬೋದು ಈಗ ವಿದ್ಯಾರ್ಥಿಗಳು? ಈ ವರ್ಷ ನಮ್ಮಲ್ಲಿ 64 ವಿಷಯಗಳಿಗೆ ಅವ್ರ ಅಡ್ಮಿಷನ್ BA, BSc, BCom, MA, MSc, MComನಲ್ಲಿ MSW. ಈ ವರ್ಷ ನಾವು ಸ್ಪೆಷಲ್ ಆಗಿ MSW, BSW, ಅರ್ತ್ ಸೈನ್ಸ್ ಸಲುವಾಗಿ ಇನ್ಸ್ಪೆಕ್ಷನ್ಗೆ ಬಂದಿದ್ದರು. ಫಿಸಿಕಲ್ ಇನ್ಸ್ಪೆಕ್ಷನ್ UGCದವ್ರು ಬಂದಿದ್ರು ಮೊನ್ನೆ 17ನೇ ತಾರೀಕಿಗೆ. ಅದನ್ನೇ ಎಲ್ಲ ಫುಲ್ಫಿಲ್ ಮಾಡಿ ಅರ್ತ್ ಸೈನ್ಸ್ನಲ್ಲಿನೂ ಅವ್ರು ಅಡ್ಮಿಷನ್ ತಗೊಳ್ಬೋದು. ಈವನ್ B.Ed ಅಡ್ಮಿಷನ್ ಕೊಡಲಿಕ್ಕೆ ಲೇಟ್ ಮಾಡಿದ್ರು, ಅದನ್ನು ನಾವು ಪಡ್ಕೊಂಡಿದ್ದೆವು. ಎಲ್ಲ ಆ್ಯಸ್ ಫರ್ ದಿ ರೆಗ್ಯುಲೇಷನ್ಸು, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು. ಮತ್ತು ನಮ್ಮಲ್ಲಿದ್ದಂಥ ಎಂಪ್ಲಾಯಿನೂ ಎಲ್ಲ ಹೇಳ್ತಾರೆ, ಈಗ ನೀವು ಬಂದಮೇಲೆ ಭಾಳ ಸ್ಟ್ರಿಕ್ಟಾಗಿ ರೆಗ್ಯುಲೇಟ್ರಿ ಅಥಾರಿಟಿ ಏನು ಹೇಳ್ತದೆ ಆ ಥರನೇ ನಾವು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ಫಾಲೋ ಮಾಡಿ ಎಕ್ಸಾಮು ಸರಿಯಾಗಿ ಮಾಡ್ತಾ ಇದ್ದೇವೆ ಮತ್ತು ಅಡ್ಮಿಷನನ್ನು ಸರಿಯಾಗಿ ಮಾಡ್ತಾ ಇದ್ದೇವಂತ ಎಲ್ಲ ಎಂಪ್ಲಾಯಿಯು ಹೇಳ್ತಾ ಇದ್ದಾರೆ. ಮತ್ತು ನಮ್ಮ ಸುತ್ತಮುತ್ತಿನ ಎಲ್ಲ ಜನರು ಫೀಡ್ಬ್ಯಾಕ್ ಇದೆ ಅಂತ. ಸರ್ ಖಂಡಿತವಾಗಲೂ ಸರ್, ನಿಮ್ಗೆ ಅದು ಒಳ್ಳೆ ಫೀಡ್ಬ್ಯಾಕ್ ಬಗ್ಗೆ ನಾನು ಮಾತನಾಡ್ತೀನಿ. ಅದಕ್ಕೆ ಮುಂಚೆ ಮತ್ತೊಂದು ಕರೆ ತಗೊಳ್ತೀನಿ. ನಮಸ್ತೆ. ಹಲೋ, ನಮಸ್ತೆ. ಹಲೋ ಸರ್, ನಮಸ್ಕಾರ. ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಮಾತನಾಡ್ತಾ ಇದ್ದೀರಿ? ಸರ್ ಪೂಜಾ ಅಂತ. ಹೇಳಿ. ಓಕೆ ಪೂಜಾ ಅವರ, ಎಲ್ಲಿಂದ? ಸರ್ ಇಲ್ಲಿ ನರಸೀಪುರ ತಾಲೂಕು ಕೆಂಪೈನುಂಡಿ ಅಂತ ಹಳ್ಳಿ. ಓಕೆ ಪೂಜಾ ಅವರೇ, ತಮ್ಮ ಪ್ರಶ್ನೆ ಕೇಳಿ. ಸರ್ ಅದು ಇಂಗ್ಲಿಷ್ ಸಬ್ಜೆಕ್ಟು, ಅದು ಇವಾಗ ಮತ್ತೆ ಕಟ್ಟಿದ್ರೆ ಹಳೆ ಸಿಲೆಬಸ್ ಏನ ಅಥವಾ ಹೊಸ ಸಿಲೆಬಸ್ ಏನಾದ್ರು ಇರುತ್ತೆ ಸರ್? ನೀವು ಯಾವ ಸಿಲೆಬಸ್ ಓದಿ, ಆ್ಯಕ್ಚುಲಿ ರೂಲ್ ಪ್ರಕಾರ ಏನಿದೆ, ನೀವು 3 ವರ್ಷಕ್ಕೆ ಒಂದು ಸಲ ಸಿಲೆಬಸ್ಸನ್ನು ಚೇಂಜ್ ಆಗ್ತದೆ. ಈಗ ನೀವು ಯಾವ ಇಯರ್ನಲ್ಲಿ ಕಟ್ಟಿದ್ರಿ ಅದನ್ನು ನೋಡಿಕೊಂಡು ನೀವು ಭಾಳ ಹಳೆ ವಿದ್ಯಾರ್ಥಿ ಇದ್ದರೆ ಹೊಸ ಸಿಲೆಬಸ್ಸನ್ನು ಫಾಲೋ ಮಾಡಬೇಕಾಗ್ತದೆ. ಎಷ್ಟು ವರ್ಷ ಆಯಿತು ಪೂಜಾ ಅವರೇ? ಸರ್ 4 ಇಯರ್ ಆಯಿತು. ಓಕೆ, ಹೊಸ ಸಿಲೆಬಸ್ಸನ್ನು ನೋಡಿಕೊಂಡು ವೆಬ್ಸೈಟ್ನಲ್ಲಿ ಇರ್ತದೆ. ಅಥವಾ ಇಂಗ್ಲೀಷ್ ಯಾರು ಎಮ್ ಎ ಮಾಡ್ತಾ ಇದ್ರಲ್ಲ ತಾವು, BA ಅದನ್ನು ನಾವು ಫಾಲೋ ಅಪ್ ಮಾಡಿಕೊಂಡು ನೀವು ಕೇಳ್ಕೊಬೋದು ಡಿಪಾರ್ಟ್ಮೆಂಟ್ನಲ್ಲಿ ಅಥವಾ ವೆಬ್ಸೈಟ್ನಲ್ಲಿ ಕೇಳಿದ್ರೆ ನಾವು ಹೇಳ್ತೀವಿ. ಅಥವಾ ಡೀನ್ ಸೆಕ್ಷನ್ ಇದೆ, ಅದಕ್ಕೆ ಒಂದು ಪ್ರತ್ಯೇಕವಾಗಿ ಇಂಥ ಸಮಸ್ಯೆಗಳಿಗೆ ಡೀನ್ ಸ್ಟಡಿ ಸೆಂಟರ್ ಒಂದಿದೆ, ಡೀನು ಅಕಾಡೆಮಿಕ್ ಅಂತಿದೆ.
ಅದು ನೀವು ಹಳೆ ಸಿಲೆಬಸ್ ಓದಿದ್ರೆ ಈಗ ಹೊಸದನ್ನು ಈಗ ಕಟ್ಟಬೇಕಾದ್ರೆ ಹೊಸ ಸಿಲೆಬಸ್ಸನ್ನು ಓದ್ಕೋಬೇಕು. ಪೇಪರ್ ಸೆಟ್ ಮಾಡಬೇಕಾದ್ರೆ ಅಂಥ ವಿದ್ಯಾರ್ಥಿಗಳಿಗೆ ನಾನು ಆಲ್ರೆಡಿ ಒಂದು ಅವಕಾಶ ಕೊಟ್ಟಿದ್ದೆ ಲಾಸ್ಟ್ ಇಯರ್. ಏನು 2001ರಿಂದ ವಿದ್ಯಾರ್ಥಿಗಳು 1-2 ಸಬ್ಜೆಕ್ಟ್ ಇರೋದ್ರಿಂದ ಅವ್ರ ಡಿಗ್ರಿನೇ ಕಂಪ್ಲೀಟ್ ಆಗಂಗಿಲ್ಲ ಅಂಥೇಳಿ ಅಂಥ ವಿದ್ಯಾರ್ಥಿಗಳು ಸಹ ಯಾರಾದರೂ ಹಳೆ ಸಿಲೆಬಸ್ಸನ್ನೇ ಅವರು ಸಹ ಯಾವುದು ಓದಿದ್ರು ಅದನ್ನೇ ಓದ್ಕೊಂಡು ಕಟ್ಬೋದಿತ್ತು ಅಂತ ನಾನು ಕೊಟ್ಟಿದ್ದೆ ಲಾಸ್ಟ್ ಟೈಮ್. ಈ ಸಲನೂ ಕೊಟ್ಟಿನಿ ನಾನು. ಈಗ ಫೆಬ್ರವರಿನಲ್ಲಿ ಎಕ್ಸಾಮ್ ಇದೆ ನೋಡಿ, ಅದರಲ್ಲಿ ಬರ್ತಿದ್ರೆ ಅಪ್ಲೈ ಮಾಡಿ. ಆಗ್ಬೋದಾ ಪೂಜಾ ಅವರೇ? ಥ್ಯಾಂಕ್ ಯು ಧನ್ಯವಾದಗಳು ಸರ್. ಈ ಓಪನ್ ಯೂನಿವರ್ಸಿಟಿ ನೋಡುವಾಗ ನಮ್ಗೆ ಭಾಳ ಖುಷಿ ಆಗೋದು ಅಂದರೆ ಬಹುಶಃ ಪೂಜಾ ಅವ್ರ ಮಗು ಅಳ್ತಾ ಇತ್ತು, ಆದರೆ ರೆಗ್ಯುಲರ್ ಕ್ಲಾಸ್ಗೆ ಹೋಗೋಕ್ಕಾಗಲ್ಲ. ಆದರೂ ಅವ್ರ ಆಸೆಯನ್ನು ಪೂರೈಸ್ಕೋಬೋದು, ಅವರು ಡಿಗ್ರಿಯನ್ನು ಪಡ್ಕೊಳ್ಬೋದು. ಎಂತೆಲ್ಲ ಅವಕಾಶಗಳು ಈ ಒಂದು ಯೂನಿವರ್ಸಿಟಿಯಲ್ಲಿ ಇದೆ ಖಂಡಿತವಾಗ್ಲೂ. ಆದರೆ ಅದರ ನಡುವೆ ಒಂದಷ್ಟು ತೊಂದರೆಗಳು ಬರುತ್ತೆ. ಆದರೆ ತಮ್ಮಂಥವರು ಇದ್ದಾಗ ಆ ತೊಂದರೆಗಳಿಗೆ, ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕ್ತೀರಿ. ಒಬ್ಬ ತಂಡದ ನಾಯಕ ಹೇಗಿರ್ತಾರೋ ಹಾಗೆ ಆ ತಂಡ ನಡ್ಕೊಂಡು ಹೋಗುತ್ತೆ. ಸೊ ಖಂಡಿತವಾಗ್ಲೂ ತಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಾಕಷ್ಟು ಕರೆಗಳು ಬಂದಾಗಲೂ ಅದನ್ನೇ ಹೇಳ್ತಾ ಇದ್ದರು. ಈಗ ಬಂದಿರೋ VC ಅವರು ಭಾಳ ಡೆಡಿಕೇಟೆಡ್ ಮಾಡ್ತಾರೆ. ಈ ವಯಸ್ಸಿನಲ್ಲೂ ಒಂದು 10-12 ಗಂಟೆಗಳಿಗೆ ತಮ್ಮ ಕೆಲಸ ಮಾಡ್ತಾರೆ ಅಂತ ಕೇಳ್ಪಟ್ಟೆ. ಭಾಳ ಖುಷಿಯಾಗುತ್ತೆ ಸರ್. ತಮ್ಮಂಥವರಿಂದ ನಮ್ಮಂಥ ಯುವಕರಿಗೂ ಕೂಡ ಒಂದಷ್ಟು ಪ್ರೇರಣೆ ಸಿಗುತ್ತೆ. ಅವರೇ ಅಷ್ಟು ಕೆಲಸ ಮಾಡಬೇಕಾದ್ರೆ ನಾವು ಇನ್ನಿಷ್ಟು ಕೆಲಸ ಮಾಡಬೇಕು ಅಂತ ಪ್ರೇರಣೆ ಸಿಗುತ್ತೆ ಸರ್. ಭಾಳ ಸಂತೋಷ ಆಯಿತು ಸರ್ ತಮ್ಮ ಜೊತೆ ಮಾತನಾಡಿ. ಕೊನೆಯದಾಗಿ ನಮ್ಮ ಕೇಳುಗರಿಗೆ ಅಥವಾ ನಮ್ಮ ವಿದ್ಯಾರ್ಥಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಕೊನೆಯ ಎಲ್ಲ ವಿದ್ಯಾರ್ಥಿ ಮಿತ್ರರಿಗೆ ನಾನು ನನ್ನ ಯಾವಾಗಲೂ ನಮ್ಮ ಕಲಿಕೆ ಎಂಬುದು ಬಿಡಬಾರ್ದು. ನಮಗೇನು ತೊಂದರೆಯಿಂದ ನಾವು ಕಲೀಲಾರ್ದ್ರೂ ಅದಕ್ಕೆ ರಿಗ್ರೆಟು ಮಾಡಬಾರ್ದು. ಏನೋ ನಮ್ಮ ಫ್ಯಾಮಿಲಿ ಸಮಸ್ಯೆ, ತಂದೆ ತಾಯಿಗಳಿಗೆ ಸಹಾಯ ಮಾಡಬೇಕಾಗ್ತದೆ, ಅದಕ್ಕೆ ನಡುವೆ ನಾವು ಕೋರ್ಸ್ಗಳನ್ನು ಬಿಟ್ಟಿರಬೇಕಾಗ್ತದೆ. ಅಂಥದ್ರ ಸಲುವಾಗಿ ನಮ್ಮ ವಿಶ್ವವಿದ್ಯಾಲಯ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ತಮಗೆ ಆಶ್ರಯ ಆಗಿ, ಅಂದರೆ ಸರ್ಕಾರ ಏನು ಅವರ ಉದ್ದೇಶ ಏನಿದೆ ಅಂದರೆ ನಮ್ಮ ನಮ್ಮ ಏನು ಸರ್ಕಾರದ ಉದ್ದೇಶವನ್ನು ಈಡೇರಿಸ್ತಾ ನಮ್ಮ ವಿಶ್ವವಿದ್ಯಾಲಯದ ಜೊತೆ. ಯಾಕಂದರೆ ಎಷ್ಟೋ ಮಕ್ಕಳು ನಾನು BA ಆಗೀನಿ, MA ಆಗಬೇಕು, ನಾನು MA ಆಗೀನಿ, PhD ಆಗಬೇಕು, ಅಂಥ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ನೌಕರಿ ಮಾಡಲಾರ್ದರೆ ನಮ್ಮ ಫ್ಯಾಮಿಲಿ ನಡೆಯಂಗಿಲ್ಲ, ಅದು ನೌಕರಿ ಮಾಡಿ ಅಂಥ ವಿದ್ಯಾರ್ಥಿಗಳಿಗೂ ಸಹ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಅವಕಾಶ ಇದೆ. ಅಂಥವರು ಸಹ ನಮ್ಮ ವಿಶ್ವವಿದ್ಯಾಲಯದಲ್ಲಿ BA ಮಾಡಿಕೊಂಡ್ರೆ MA ಮಾಡ್ಕೋಬೋದು, MA ಮಾಡಿಕೊಂಡ್ರೆ PhD ಮಾಡ್ಬೋದು, ಅಥವಾ PUC ಆಗಿ ಮನೆಯಲ್ಲಿ ಕೂತ್ರೆ ಅಂಥವ್ರಿಗೂ BA ಮಾಡ್ಕೋಬೋದು. ಎಷ್ಟೋ ನಟ ನಟಿಯರು ಸಹ ನಮ್ಮಲ್ಲಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ, ಈಗ ಎಷ್ಟೋ ಪಾಲಿಟಿಷಿಯನ್ಸ್, ಈಗ ನಮ್ಮ ಘನವೆತ್ತ ಸರ್ಕಾರದ ಡೆಪ್ಟಿ CM ಆದಂತಹ ಶಿವಕುಮಾರ್ ಜಿ ಅವರು ಸಹ ನಮ್ಮ ವಿಶ್ವವಿದ್ಯಾಲಯದ ಅಭ್ಯರ್ಥಿ. ಮತ್ತು CT ರವಿಯವರು ಲಾಸ್ಟ್ ಈ ಮಂತೆ ಅವರು PhD ನಮ್ಮ ವಿಶ್ವವಿದ್ಯಾಲಯ ಪೊಲಿಟಿಕಲ್ ಸೈನ್ಸ್ನಲ್ಲಿ PhDಯನ್ನು ಕಂಪ್ಲೀಟ್ ಮಾಡಿದ್ದಾರೆ. ಈಗ ಡಾಕ್ಟರ್ CT ರವಿ ಅಂತ ನಾವು ಅನ್ಬಹುದು ಅವರಿಗೆ. ಹೀಗಾಗಿ ಎಲ್ಲ ನಮ್ಮ ವಿಶ್ವವಿದ್ಯಾಲಯ ಎಲ್ಲರಿಗೂ, ಪಾಲಿಟಿಷಿಯನ್ಸ್ ಹಿಡ್ಕೊಂಡು ಚಿತ್ರಮಂದಿರದಲ್ಲಿ ಕೆಲಸ ಮಾಡಕ್ಕಂಥವರಿಗೆ, ಆಟೋ ಡ್ರೈವರ್ ಮಕ್ಕಳಿಗೆ, ಆಟೋ ಚಾಲಕರಿಗೆ, ಬಸ್ ಡ್ರೈವರ್ ಮಕ್ಕಳಿಗೆ, ಎಲ್ಲರಿಗೂ ನಮ್ಮ ಸಮಾಜದಲ್ಲಿ ಎಲ್ಲಿ ಕಡೆಗೆ ಇದ್ದಂತಹ ವ್ಯಕ್ತಿಗೂ ಸಹ ಮೇಲೆ ಏರಿಸ್ಬೇಕಂತ ಹೇಳಿ ನಮ್ಮ ಉದ್ದೇಶ, ನಮ್ಮ ವಿಶ್ವವಿದ್ಯಾಲಯ ಉದ್ದೇಶ, ಸರ್ಕಾರದ ಉದ್ದೇಶ ಇದೆ. ಅದನ್ನು ಈಡೇರಿಸ್ಲಿಕ್ಕೆ, ಯಾಕಂದರೆ ನಾವು ತಾವೆಲ್ಲ ಹೇಳ್ತಾ ಇದ್ರಿ, ಬಸವಣ್ಣ ಏನು ಹೇಳ್ದಾನೆ, ಕಾಯಕವೇ ಕೈಲಾಸ ಅಂತ. ಆ ನಿಟ್ಟಿನಲ್ಲಿ ನಾನು ನಾರ್ತ್ ಕರ್ನಾಟಕ ಬಸವಣ್ಣನ ಏನು ಮತ್ತು ಅಲ್ಲಿ ಕಾರ್ಯವನ್ನು ಮಾಡಿದಂತಹ ಪ್ಲೇಸು, ಹುಟ್ಟಿದಂತಹ ಪ್ಲೇಸು ನಿಂದ ಬಂದಿದ್ದರಿಂದ ನಾನು ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ಕೆಲಸ ಮಾಡಿ, ಮತ್ತು ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ರಿಜಿಸ್ಟ್ರಿ ವ್ಯಾಲ್ಯೂಯೇಷನ್ ಆಗಿ, ದಾವಣಗೆರೆ ವಿಶ್ವವಿದ್ಯಾಲಯದಲ್ಲಿ ರಿಜಿಸ್ಟ್ರಿ ವ್ಯಾಲ್ಯೂಯೇಷನ್ ಇದು ಆಗಿ, ಮತ್ತು VC ಆಗಿ ನೆಕ್ಸ್ಟ್ ಇಲ್ಲಿ ಅವಕಾಶ ಕೊಟ್ಟಿದ್ದಾನೆಂದರೆ, ನಾವು ಈ ಅವಕಾಶವನ್ನು ಎಲ್ಲ ಸರ್ಕಾರಕ್ಕಾಗಲಿ ಮತ್ತು ಘನವೆತ್ತ ರಾಜ್ಯಪಾಲರಿಗಾಗಲಿ ಎಲ್ಲರಿಗೂ ನಾನು ಚಿರಋಣಿಯಾಗಿ, ನನಗೆ ದುಡಿಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅದನ್ನು ಚೆನ್ನಾಗಿ ದುಡಿದು ನಮ್ಮ ಸಮಾಜಕ್ಕೆ ಒಂದು ಒಳ್ಳೆಯ ರೀತಿಯಿಂದ ಸಂದೇಶವನ್ನು ಕಳಿಸಬೇಕು, ಸಮಾಜವನ್ನು ಪರಿವರ್ತನೆ ಮಾಡಬೇಕು, ಸಮಾಜದಲ್ಲಿ ಪಾಸಿಟಿವ್ ಆಟಿಟ್ಯೂಡನ್ನು ಕ್ರಿಯೇಟ್ ಮಾಡಬೇಕು, ಸಮಾಜದಲ್ಲಿ ನಾವು ಬಂಧು ಬಾಂಧವರಂತ ಬೆಳಿಬೇಕು ಎಂಬ ನನ್ನ ಆಶೆ ಇದೆ. ಯಾವಾಗಲೂ ಏನು ತಮಗೆಲ್ಲ ಗೊತ್ತಿರ್ಬೋದು, ಕಾರಲ್ ಡಿಸ್ಟ್ರಾಯ್ ದ ಲೈಫ್ ಅಂತ. ಕಾರಲ್
ಡಿಸ್ಟ್ರಾಯ್ ದ ನೇಷನ್ ಅಂತೆ. ನಮ್ಮಲ್ಲಿ ಯಾವುದಕ್ಕೂ ಜಗಳ ಮಾಡ್ಕೋಬಾರ್ದು. ನಮ್ಮ ಟೀಚರ್ಸ್ ಹೇಳ್ತಿದ್ದರು ಸಣ್ಣಾಗಿದ್ದಾಗ ನನಗೆ, ಕೋಣರಿಗೆ ಒಂದೇ ದಾರಿ ಅಂತ, ಕೋಣ ಜಾಣರಿಗೆ 2 ದಾರಿ, ಜಾಣರಿಗೆ 3 ದಾರಿ ಅಂತ. ಆ ನಿಟ್ಟಿನಲ್ಲಿ ನಾವೆಲ್ಲ ಬದುಕಿದ್ರೆ ನಮ್ಮ ಸಮಾಜ ಒಳ್ಳೆಯ ಸಮಾಜ ಆಗಿ ಬೆಳೀತದೆ, ನಮ್ಮ ದೇಶ ಮತ್ತು ನಮ್ಮ ರಾಷ್ಟ್ರ ಚೆನ್ನಾಗಿ ಬೆಳೀಬೋದು ಅಂತ ನನ್ನ ಆಶೆ ಇದೆ. ಬಟ್ ಎಲ್ಲ ಮಕ್ಕಳಲ್ಲಿ ಏನು ಅವರು ಸಣ್ಣಾಗಿದ್ದಂಗಿಂದ ನಮಗೆ 3ನೇ 4ನೇ ಇದ್ದಾಗ ನಮಗೆಲ್ಲ ಮಾರಲ್ ಎಜುಕೇಷನ್ ಹೇಳ್ಕೊಡ್ತಿದ್ರು ಅವಾಗ, ಮತ್ತು ಇಥಿಕ್ಸನ್ನು ಹೇಳ್ತಿದ್ರು. ಇಲ್ಲಿ ಈ ಸಮಾಜದಲ್ಲಿ ಬದುಕಬೇಕಾದ್ರೆ ನಾವು ಹೇಗೆ ಬದುಕಬೇಕು, ಮತ್ತು ಈಗ ಮೊನ್ನೆ ನಾವು ರಾಮರಾಜ್ಯ ನಾವು ಹೇಳ್ತಾ ಇದ್ರು, ಇವರು ಮಹಾತ್ಮ ಗಾಂಧಿಯವರು ನಮ್ಮ ದೇಶ ರಾಮರಾಜ್ಯ ಆಗಬೇಕು. ರಾಮರಾಜ್ಯ ಆಗಬೇಕಾದರೆ ಪ್ರತಿಯೊಬ್ಬರಲ್ಲಿ ರಾಮನಿದ್ದಾನೆ, ಪ್ರತಿಯೊಬ್ಬರಲ್ಲಿ ದೇವನಿದ್ದಾನೆ. ರಾಮನು ಅಂದರೆ ಅದು ಸತ್ಯದ ಪ್ರತೀಕ ಅಂತ ನನಗನ್ನಿಸ್ತದೆ. ಹೀಗಾಗಿ ಆ ಥರ ನಡೆದರೆ ನಮ್ಮ ದೇಶ ಈ ಜಗತ್ತಿಗೆ ನಂಬರ್ 1 ಆಗಲಿಕ್ಕೆ ಏನು ಕೊರತೆನೇ ಇಲ್ಲ. ನಮ್ಮ ದೇಶ ನಂಬರ್ 1 ಆಗ್ತದೆ ಅಂತ ನನ್ನ ಆಶೆ ಇದೆ. ನಮ್ಮ ದೇಶ ಹಿಂದೂ ತಕ್ಷಶಿಲಾ ಆಯಿತು ಮತ್ತು ನಲಂದ ವಿಶ್ವವಿದ್ಯಾಲಯಗಳು ನಮಗೆ ಬೇರೆ ಬೇರೆ ದೇಶದಿಂದ ನಮ್ಮ ವಿಶ್ವವಿದ್ಯಾಲಯಕ್ಕೆ ಬರ್ತಿದ್ರು ನಮ್ಮ ದೇಶದ. ಆದರೂ ಎಷ್ಟೆಲ್ಲ ರಿಸೋರ್ಸನ್ನು ನಾವು ತಗೊಂಡು ಹೋಗಿದ ಮೇಲೂ ನಮ್ಮ ದೇಶ ಸಮೃದ್ಧಿ ದೇಶ ಆಗಿದೆ. ಆದರೂ ಇಷ್ಟೆಲ್ಲ ಡೈವರ್ಸಿಟಿ ಇದ್ದರೂ ನಮ್ಮ ದೇಶ ಒಂದಾಗಿದೆ. ಹೀಗಾಗಿ ಎಲ್ಲರೂ ನಮ್ಮಲ್ಲಿ ಒಂದು ಅಂತ ಭಾವನೆ ಬಂದರೆ ನಮ್ಮ ದೇಶ ಇನ್ನೂ ಎತ್ತರಕ್ಕೆ ಏರ್ತದಂತ ಹೇಳುತ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಸರ್, ಧನ್ಯವಾದಗಳು ಸರ್. ಖಂಡಿತವಾಗ್ಲೂ ತಾವು ಹೇಳಿದಂಥ ಏನು ಮುಕ್ತ ಯೂನಿವರ್ಸಿಟಿಯ ಉದ್ದೇಶ ಎಲ್ಲರಿಗೂ ಎಲ್ಲೆಡೆ ಉನ್ನತ ಶಿಕ್ಷಣ, ಈ ಧ್ಯೇಯೋದ್ದೇಶಕ್ಕೆ ಪೂರಕವಾದ ಕೆಲಸವನ್ನು ಮಾಡ್ತಾಯಿದ್ರಿ. ತಮ್ಮ ಆ ಶ್ರದ್ಧೆ ಹೇಗೆ ಕಾಣಿಸುತ್ತೆ ಅಂದರೆ ತಮ್ಮ ಈ ಕೆಲಸದಲ್ಲಿ ಕಾಣಿಸುತ್ತೆ. ಜೊತೆಗೆ 2 ಸಲ VC ಆಗೋದು ಕೆಲವೇ ವ್ಯಕ್ತಿಗಳು, ಅದರಲ್ಲಿ ತಾವು ಆಗಿದ್ದೀರಿ. ಆದರೆ ಅದರ ಅರ್ಥ ತಾವು ಆ ಲೆವೆಲ್ಗೆ ನೀವು ಕೆಲಸ ಮಾಡ್ತಿದ್ದೀರಿ. ಖಂಡಿತವಾಗ್ಲೂ ನಾವು ನಿರೀಕ್ಷೆ ಮಾಡ್ತೀವಿ ನಮ್ಮ ಮುಕ್ತ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಿಗೆ ಒಂದು ಗುಣಾತ್ಮಕ ಶಿಕ್ಷಣ ಸಿಗುತ್ತೆ. ಜೊತೆಗೆ ಈಗಾಗಲೇ ಯಾರು 2013-17ವರೆಗೂ ಈ ಥರ ಮಾನ್ಯತೆಯನ್ನು ಕಳ್ಕೊಂಡಿದ್ದಾರೋ ಅಂಥ ವಿದ್ಯಾರ್ಥಿಗಳಿಗೂ ಕೂಡ ನ್ಯಾಯ ಸಿಗುವಲ್ಲಿ ತಮ್ಮ ಪ್ರಯತ್ನ ಇನ್ನೂ ಇರುತ್ತೆ ಅಂತ ನಾನು ಭಾವಿಸ್ಕೊಳ್ತೀನಿ ಸರ್. ಹಾಗೆಯೇ ಮುಂದುವರಿದು ನಮ್ಮ ಮುಕ್ತ ವಿಶ್ವವಿದ್ಯಾನಿಲಯ ಅಂದರೆ ಯಾವ ವಿಶ್ವವಿದ್ಯಾನಿಲಯಕ್ಕೂ ಕಡಿಮೆ ಇಲ್ಲ, ಅದ್ರ ಗುಣಾತ್ಮಕ ಶಿಕ್ಷಣವನ್ನು ಕಾಂಪ್ರಮೈಸ್ ಯಾವಾಗಲೂ ಮಾಡ್ಕೊಳ್ಳಲ್ಲ, ಆ ಗುಣಾತ್ಮಕವನ್ನು ಕಾಪಾಡಿಕೊಂಡು ಹೋಗುತ್ತೆ ಅನ್ನೋ ಒಂದು ವಿಶ್ವಾಸವನ್ನು ತಮ್ಮಲ್ಲಿ ನಾವು ಕಾಣ್ತಾ ಇದ್ವಿ ಸರ್. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ, ತಮ್ಮ ಎಲ್ಲ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ನಮ್ಮ ಕೇಳುಗರ ಪರವಾಗಿ, ನಮ್ಮ ವಿದ್ಯಾರ್ಥಿಗಳ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಶ್ರೋತೃಗಳೇ, ಇಷ್ಟೊತ್ತು ತಾವು ಕೇಳ್ತಾ ಇದ್ರಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿರುವಂತಹ ಸೇವಾ ಸೌಲಭ್ಯಗಳ ಕುರಿತು ನಾವು ಮಾತನಾಡ್ತಾ ಇದ್ವಿ. ಇಷ್ಟೊತ್ತು ನಮ್ಮ ಜೊತೆ ಮಾಹಿತಿಯನ್ನು ಹಂಚಿಕೊಂಡವರು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಮಾನ್ಯ ಉಪಕುಲಪತಿಗಳಾದ ಪ್ರೊಫೆಸರ್ ಶರಣಪ್ಪ ವಿ ಅಲ್ಸೆರವರು. ಇದು ಇವತ್ತಿನ ಕಾರ್ಯಕ್ರಮ. ಮತ್ತೊಂದು ಕಾರ್ಯಕ್ರಮದ ಜೊತೆ ತಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.